ನಮಸ್ತೆ ವೀಕ್ಷಕರೇ, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ಸ್ವಲ್ಪ ಡಿಸ್ಟರ್ಬ್ ಆಯಿತು, ಸಾರಿ ವೀಕ್ಷಕರೇ. ಈ ಹಿಂದಿನ ವಿಡಿಯೋದಲ್ಲಿ ಸಂಬಂಧ ಅಂದ್ರೇನು, ಸಂಬಂಧದಲ್ಲಿ ಎಷ್ಟು ವಿಧಗಳಿರ್ತದೆ, ಸಂಬಂಧವನ್ನು ರಿಲೇಷನ್ಶಿಪ್ಪನ್ನು ಹೇಗೆ ಹೀಲಿಂಗ್ ಮಾಡ್ಕೋಬೇಕು, ಕಾರ್ಡ್ ಕಟ್ಟಿಂಗ್ ಅಂದ್ರೇನು, ಕಾರ್ಡ್ ಕಟ್ಟಿಂಗಲ್ಲಿ ಹೇಗೆ ಸಂಬಂಧವನ್ನು ಕಟ್ ಮಾಡ್ಕೋಬೋದು ಅಥವಾ ನೆಗೆಟಿವ್ ಕಾರ್ಮಿಕ್ ಕಾರ್ಡನ್ನು ಹೇಗೆ ಕಟ್ ಮಾಡ್ಕೋಬೋದು, ಹೇಗೆ ಹೀಲಿಂಗ್ ಮಾಡ್ಕೋಬೋದು ಅನ್ನೋದನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ಕಾರ್ಮಿಕ್ ಸೋಲ್ಮೇಟ್ ಕನೆಕ್ಷನ್, ಕಾರ್ಮಿಕ್ ಕನೆಕ್ಷನ್, ಕಾರ್ಮಿಕ್ ಕಾರ್ಡ್ ಎನರ್ಜೀಸ್ ಹೇಗಿರುತ್ತೆ, ಸೋಲ್ಮೇಟ್ ಎನರ್ಜೀಸ್ ಹೇಗಿರುತ್ತೆ, ಹೇಗೆ ಹೀಲಿಂಗ್ ಮಾಡ್ಕೋಬೋದು, ಜೊತೆಗೆ ಹೇಗೆ ಅಫರ್ಮೇಷನನ್ನು ಬರೆದು ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೋದು, ರಿಲೇಷನ್ಶಿಪ್ಪನ್ನು ಹೇಗೆ ಹೀಲ್ ಮಾಡ್ಕೋಬೋದು ಅನ್ನೋದನ್ನು ಅಫರ್ಮೇಷನ್ ಬರೆಯೋ ಮೂಲಕನೂ ಹೇಗೆ ಹೀಲಿಂಗ್ ಮಾಡ್ಕೋಬೋದು ಅನ್ನೋದನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನೋಡಿಲ್ಲ ದಯಮಾಡಿ ನಮ್ಮ ಆ ಎಲ್ಲ ಸಂಬಂಧ ಅಂದ್ರೇನು ಅನ್ನೋ ಟಾಪಿಕ್ ಇರಲಿರೋಂತಹ ಪಾರ್ಟ್ ವೈಸ್ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿ, ಓಕೆ, ನೋಡಿಬಿಟ್ಟು ನಿಮ್ಮ ರಿಲೇಷನ್ಶಿಪ್ಪು ಯಾವ ಎನರ್ಜಿಯಲ್ಲಿದೆ, ಕಾರ್ಮಿಕ್ ಎನರ್ಜಿಯಲ್ಲಿದೆಯಾ, ಸೋಲ್ಮೇಟ್ ಎನರ್ಜಿಯಲ್ಲಿದೆಯಾ, ಟ್ವಿನ್ ಫ್ಲೇಮ್ ಎನರ್ಜಿಯಲ್ಲಿದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಯಾರೆಲ್ಲ ಮ್ಯಾರೇಜ್ ಆಗಿಲ್ಲ ಅವರಿಗೆ ಇದೊಂದು ಒಳ್ಳೆಯ ಅವಕಾಶ. ರಿಲೇಷನ್ಶಿಪ್ಪನ್ನು ಹೇಗೆ ಬಿಲ್ಡ್ ಮಾಡ್ಕೋಬೇಕು, ಮ್ಯಾರೇಜ್ ಕಮಿಟ್ಮೆಂಟ್ ಕೊಟ್ಟರೆ ಹೇಗೆ ಆ ಒಂದು ಮ್ಯಾರೇಜ್ ಎನರ್ಜಿನ ಬಾಂಡಿಂಗನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ಮತ್ತು ತಂದೆ ತಾಯಿ ಆಗಿರ್ಬೋದು, ಸಿಬ್ಲಿಂಗ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ಮನುಷ್ಯನ ಜೊತೆಗೆ ಹೇಗೆ ಸಂಬಂಧವನ್ನು ಹೊಂದ್ಕೋಬೇಕು, ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು, ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿಯ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಹೇಗೆ ಹೀಲ್ ಮಾಡ್ಕೋಬೋದು ಅನ್ನೋದನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ದಯಮಾಡಿ ಅದನ್ನು ನೋಡಿ. ಇವತ್ತಿನ ನಮ್ಮ ಟಾಪಿಕ್ ಬಂದು ರಿಲೇಷನ್ಶಿಪ್ ವೈಸಲ್ಲಿ ಟ್ವಿನ್ ಫ್ಲೇಮ್ ಜರ್ನಿ. ಈ ಟ್ವಿನ್ ಫ್ಲೇಮ್ ಜರ್ನಿ ಕೇವಲ ಗಂಡು ಹೆಣ್ಣಿನ ನಡುವಿನ ಸಂಬಂಧ ಅಂತ ಹೇಳ್ಬೋದು. ಇಲ್ಲಿ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ತಂದೆ ತಾಯಿ ಸಂಬಂಧ ಬರೋದಿಲ್ಲ, ಸಿಬ್ಲಿಂಗ್ಸ್ ಸಂಬಂಧ ಬರೋದಿಲ್ಲ. ಓಕೆ, ಅಂದರೆ ಅವಳಿ ಮಕ್ಳುಗಳು ಹುಟ್ಟಿರ್ತಾರಲ್ಲ, ಅದು ಕೂಡ ಟ್ವಿನ್ ಫ್ಲೇಮ್ ಜರ್ನಿ ಅಲ್ಲ. ಅವಳಿ ಮಕ್ಕಳಲ್ಲಿ ಕೂಡ ಸೋಲ್ ಬೇರೆ ಬೇರೆ ಇರುತ್ತೆ. ಓಕೆ, ಅದಾದಮೇಲೆ ಯಾವ ಫ್ರೆಂಡ್ಶಿಪ್ಪಲ್ಲೂ ಬರೋದಿಲ್ಲ. ಓಕೆನಾ, ಇದು ಕಂಪ್ಲೀಟಾಗಿ ರೊಮ್ಯಾಂಟಿಕ್ ಲವ್ ಲೈಫ್ ಅಂತಲೂ ಹೇಳ್ಬೋದು, ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ಅನ್ಬೋದು, ಅಥವಾ ಲವ್ ಸೋಲ್ಮೇಟ್ ಕನೆಕ್ಷನ್ಸ್ ಅನ್ನೋದು, ಟ್ರೂ ಲವ್ ಸೋಲ್ಮೇಟ್ ಕನೆಕ್ಷನ್ಸ್ ಅಂತ ಹೇಳ್ಬೋದು. ಟ್ವಿನ್ ಫ್ಲೇಮ್ ಅಂದರೆ ಅವಳಿ ಆತ್ಮಗಳು ಅಂತ ಅರ್ಥ. ಅವಳಿ ಆತ್ಮಗಳು. ಓಕೆ, ಆ್ಯಕ್ಚುಲಿ ಫ್ಲೇಮ್ ಅಂದ್ರೇನು, ನಾವು ಅಂದ್ಕೊಳ್ಳೋ ಅಗ್ನಿ ತತ್ವ ಅಲ್ವಾ, ಅಗ್ನಿ ಬರುತ್ತೆ. ಸೊ ಅಗ್ನಿಯಲ್ಲಿ ನೀವು ನೋಡಿದಾಗ ಸ್ವಲ್ಪ ರೆಡ್ಡಿಶ್ ಆ್ಯಂಡ್ ಯೆಲ್ಲೋ ಕಲರ್ ಅಥವಾ ಗೋಲ್ಡನ್ ಕಲರಲ್ಲಿ ನಾವು ಎರಡು ಬಣ್ಣ ನೋಡ್ಬೋದು ಬೆಂಕಿಯಲ್ಲಿ, ಫ್ಲೇಮಲ್ಲಿ ಅಲ್ವಾ. ಇನ್ನು ಕೆಲವೊಂದರಲ್ಲಿ ನೀಲಿ ಬಣ್ಣನೂ ಇರುತ್ತೆ, ಗ್ರೀನ್ ಬಣ್ಣನೂ ಇರುತ್ತೆ ಅಲ್ವಾ. ಸೊ ಅದು ಅಗ್ನಿನೇ ಅಲ್ವಾ, ನಾವು ಬೆಂಕಿ ಅಂತಲೇ ಹೇಳೋದನ್ನ. ಇಲ್ಲಿ ಟ್ವಿನ್ ಅಂದರೆ ಅವಳಿ, ಫ್ಲೇಮ್ ಅಂದರೆ ಅಗ್ನಿ ಅಥವಾ ಆತ್ಮ ಅಂಥೇಳಿ ನಾವು ಕರಿಬೋದು. ಟ್ವಿನ್ ಫ್ಲೇಮ್ ಜರ್ನಿ ಯಾರಿಗೆ ಬರುತ್ತೆ ಅಂತಂದರೆ, ಈ ಫಸ್ಟ್ ಸೋಲಿಂದ ಹಿಡಿದು ಸೋಲಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಪ್ರತಿ ಜನ್ಮದಲ್ಲೂ ಒಂದೊಂದು ಎಕ್ಸ್ಪೀರಿಯನ್ಸನ್ನು ಪಡ್ಕೊಳ್ತಾ ಆಧ್ಯಾತ್ಮಿಕ ಜೀವನಕ್ಕೆ ಬರೋವಂಥದ್ದು. ಅಂದರೆ ಓಲ್ಡ್ ಸೋಲ್ ಆಗ್ತಾ ಇರ್ತಾರೆ. ಅಂದರೆ ಈಗ ಹೆಂಗೆ ನಮ್ಮದು ದೇಹಕ್ಕೆ ವಯಸ್ಸಾಗ್ತಾ ಇದೆ, ನಾವು ಫಸ್ಟಿಗೆ ನ್ಯೂ ಬಾರ್ನ್ ಬೇಬೀಸ್ ಇರ್ತೀವಿ, ಡೇಸ್ ಬೇಬೀಸ್ ಆಗಿರ್ತೀವಿ, ಆಮೇಲೆ ಮಂತ್ ಬೇಬಿ ಆಗ್ತೀವಿ, ಆಮೇಲೆ 3 ಮಂತ್ ಬೇಬಿ ಆಗ್ತೀವಿ, ಆಮೇಲೆ 9 ಮಂತ್ ಬೇಬಿ ಆಗ್ತೀವಿ, ಆಮೇಲೆ 1 ಇಯರ್ ಆಗ್ತದೆ, ಆಮೇಲೆ 2 ಇಯರ್ ಆಗ್ತದೆ. ಹೀಗೆ ಕಳಿತಾ 10 ವರ್ಷ, ಆಮೇಲೆ 15 ವರ್ಷಕ್ಕೆ ಬಂದಿದ ತಕ್ಷಣ ಯಂಗ್ ಸೋಲ್ ಆಗ್ತಾ ಹೋಗುತ್ತೆ. ಆಯಿತಾ, ಯಂಗ್ ಸೋಲ್. ಅದಾದಮೇಲೆ 60 ಇಯರ್ಸ್ ಬರುತ್ತೆ. 60 ಇಯರ್ಸ್ ಬಂದಿದ ತಕ್ಷಣ ಓಲ್ಡ್ ಸೋಲ್ ಆಗ್ತಾ ಬಂತು ಅಂತ ಅರ್ಥ. ಓಲ್ಡ್ ಏಜಿಗೆ ಬರ್ತಾ ಇದ್ದೀವಿ ಅಂತ ಅರ್ಥ ಅಲ್ವಾ. ಆಮೇಲೆ ಓಲ್ಡ್ ಏಜಲ್ಲಿ ಮತ್ತೆ 80, 90 ಅಥವಾ 100 ತುಂಬ ಓಲ್ಡ್ ಏಜ್. ಈ ಥರ ಹೆಂಗೆ ನಮ್ಮ ಬಾಡಿಗೆ ಏಜ್ ಆಗ್ತಾ ಇರುತ್ತೋ ಹಾಗೆ ಪ್ರತಿಯೊಂದು ಜನ್ಮವನ್ನು ತಾಳ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಆತ್ಮಕ್ಕೂ ವಯಸ್ಸಾಗ್ತಾ ಇದೆ ಅಂತ ಅರ್ಥ. ಅಲ್ಲಿಗೆ ಹೆಂಗೆ ಬೇಬೀಸು ಹೊಸದಾಗಿ ಎಲ್ಲದನ್ನು ನೋಡ್ತಾ ಕಲಿತಾ ಇರ್ತಾರೆ, ಹಾಗೆ ನ್ಯೂ ಬಾರ್ನ್ ಸೋಲ್ ಅಂತ, ಬೇಬಿ ಸೋಲ್ ಅಂತ ಕರಿತೀವಿ. ಬೇಬಿ ಸೋಲ್ಗೆ ಎಲ್ಲವೂ ಈ ಹೊಸತಾಗಿರ್ತದೆ. ಭೂಮಿ ಮೇಲೆ ಆಗಿರ್ಬೋದು, ಅದು ಭೂಮಿ ಮೇಲೆ ಹುಟ್ಟಿದರೆ ಭೂಮಿ ಮೇಲೆ, ಅಥವಾ ಅದರ್ ಪ್ಲಾನೆಟಲ್ಲಿ ಹುಟ್ಟಿದರೆ ಅದರ್ ಪ್ಲಾನೆಟಲ್ಲಿ ನಾವು ಹುಟ್ಟಿದವ್ರಿಗೆ ಏನಂತೀವಿ, ಏಲಿಯನ್ಸ್ ಅಂತ ಕರಿತೀವಿ ಅಲ್ವಾ.
ಹಾಗೆಯೇ ಎಲ್ಲೇ ಹುಟ್ಟಿರ್ಬೋದು, ಅದು ದೇವರ ಇಚ್ಛೆ ಆಗಿರ್ತದೆ. ಓಕೆ, ಎಲ್ಲಿ ಹುಟ್ಟಿ ಎಲ್ಲಿ ಕರ್ಮ ಮಾಡಬೇಕು ಅಂತೇಳಿ ಈ ಥರ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಈಗ ನಾವು ಮಾತಾಡ್ತಾ ಇರೋದು ಭೂಮಿ ಮೇಲೆ, ಹಾಗಾಗಿ ಭೂಮಿ ಮೇಲಿಂದ ಏನಪ್ಪ ಅಂದರೆ ಹೊಸದಾಗಿ ಹುಟ್ಟಿರ್ತಕ್ಕಂತಹ ಸೋಲಿಗೆ ಬೇಬಿ ಸೋಲ್ ಅಂತ ಕರೀತಾರೆ. ಎಕ್ಸ್ಪೀರಿಯೆನ್ಸ್ ಆಗ್ತಾ 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 ಅಂದರೆ ಎಷ್ಟು ಜನ್ಮ ತಾಳ್ತಾರೋ ಗೊತ್ತಿಲ್ಲ ಅಲ್ವಾ. ಅದು 100 ಜನ್ಮ ಆಗಿರ್ಬೋದು, 200 ಜನ್ಮ ಆಗಿರ್ಬೋದು, 1000 ಜನ್ಮ ಆಗಿರ್ಬೋದು, ಹೀಗೆ 5000 ಜನ್ಮ ಆಗಿರ್ಬೋದು. ಈ ಥರ ಜನ್ಮಗಳನ್ನು ಕಳೀತಾ ಬಂದಾಗ ಯಂಗ್ ಸೋಲ್ ಅಂತ ಬರುತ್ತೆ. ಯಂಗ್ ಸೋಲಲ್ಲಿ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ. ಓಕೆ, ಆಲ್ಮೋಸ್ಟ್ ನಮಗೊಂದು ಮೆಚ್ಯೂರಿಟಿ ಬರುವಂತಹ ಸೋಲ್ ಆಗಿರ್ತದೆ, ಮೆಚ್ಯೂರಿಟಿ ಇರುವಂತಹ ಸೋಲ್ ಆಗಿರ್ತದೆ. ಅದಾದಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಓಲ್ಡ್ ಸೋಲ್ ಆಗ್ತಾ ಇರುತ್ತೆ. ಓಲ್ಡ್ ಸೋಲ್ ಆಗ್ತಿದ್ದಂಗೆ ಏನಾಗುತ್ತೆ, ಸ್ಪಿರಿಚುವಲ್ ಜರ್ನಿಗೆ ಬರ್ತಾ ಹೋಗ್ತಾರೆ ಅಲ್ವಾ. ಈಗ ಸಾಮಾನ್ಯವಾಗಿ ಬ್ರಹ್ಮಚರ್ಯ, ಗೃಹಸ್ಥ ಆಶ್ರಮ ಇದು ಬಂದವಾಗ ಅದರ ನೆಕ್ಸ್ಟು ಸನ್ಯಾಸ ಅಂಥೇಳಿ ನಾವು ಕರಿತೀವಲ್ಲ. ಸೊ ಅದೇ ಥರ ಕಾನ್ಸೆಪ್ಟು ಸೋಲಿಗೆ ಅಂಟ್ಕೊಂಡಿರ್ತದೆ. ಸೋಲ್ ಮೇಲೂ ಡಿಪೆಂಡ್ ಆಗಿರ್ತದೆ. ಅದು ಏನಪ್ಪ ಅಂದರೆ ಓಲ್ಡ್ ಸೋಲ್ ಆಗಿದ್ದ ತಕ್ಷಣ ಅದೇನಾಗುತ್ತೆ, ಆಟೋಮೆಟಿಕ್ಕಾಗಿ ಅದಕ್ಕೆ ಜೀವನದ ಎಲ್ಲ ಸಮಸ್ಯೆಗಳಿಗೂ ಏನು ಕಾರಣ ಅಂತ ತಿಳ್ಕೊಂಡಿರತ್ತೆ. ಅದಾದಮೇಲೆ ದೇವ್ರ ಜೊತೆಗೆ ಹೆಚ್ಚು ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಆಧ್ಯಾತ್ಮಿಕ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಆಧ್ಯಾತ್ಮಿಕ ಜರ್ನಿಯನ್ನು ಮಾಡ್ತಾ 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 ಅವರು ಮ್ಯಾರೇಜ್ ಕಮಿಟ್ಮೆಂಟಲ್ಲಿದ್ದು ಆಧ್ಯಾತ್ಮಿಕ ಜರ್ನಿ ಮಾಡಿರ್ತಾರೋ, ಅಥವಾ ಕಂಪ್ಲೀಟಾಗಿ ಸನ್ಯಾಸತ್ವ ಸ್ವೀಕಾರ ಮಾಡಿ ಹಠಯೋಗ ತುಂಬ ಕಂಪ್ಲೀಟ್ ಡೀಪ್ ಮೆಡಿಟೇಷನ್, ಹೆಂಗೆ ಅಂದರೆ ಸಮಾಧಿ ಅವಸ್ಥೆಯಲ್ಲಿ ಇದ್ದು ಡೀಪ್ ಮೆಡಿಟೇಷನ್ ಮಾಡಿ ದೇವರನ್ನು ಪಡ್ಕೊಳ್ಳೋದು, ಜ್ಞಾನವನ್ನು ಪಡ್ಕೊಳ್ಳೋದು, ಬೆಳಕನ್ನು ಪಡ್ಕೊಳ್ಳೋದು ಇರತ್ತಲ್ಲ, ಅವೇರ್ ಆಗೋದು ಅಂತಾರಲ್ಲ, ಆ ಒಂದು ಎನರ್ಜಿ ಬಂದಿದ ಮೇಲೆ ಕಂಪ್ಲೀಟಾಗಿ ಮುಕ್ತಿಯನ್ನು ಪಡೆಯೋದು. ಅಂದರೆ ಸೋಲಿಗೆ ಮುಕ್ತಿ ಪಡ್ಕೊಂಡ್ಬಿಡ್ತಾರೆ. ಅಂದರೆ ಇನ್ನು ಮುಂದೆ ನಾನು ಮನುಷ್ಯನಾಗಿ ಹುಟ್ಟಬಾರ್ದು, ಅಥವಾ ನಾನು ಏನಾಗಿ ಹುಟ್ಟಬೇಕಂತೇಳಿ ಡಿಸೈಡ್ ಮಾಡೋ ಶಕ್ತಿಯನ್ನು ಪಡ್ಕೊಳ್ಳೋ ಅಂತಹ ಒಂದು ಸೋಲಾಗಿರ್ತದೆ. ಆವಾಗ ಏನಾಗ್ತದೆ, ಕಂಪ್ಲೀಟಾಗಿ ಪರಮಾತ್ಮನನ್ನು ಪಡ್ಕೊಂಡಿರೋದನ್ನು ಆತ್ಮತೃಪ್ತಿ, ಆ ಒಂದು ಸೋಲ್ಗೆ ತೃಪ್ತಿ ಸಿಗತ್ತೆ, ಪರಮಾತ್ಮನನ್ನು ಪಡ್ಕೊಂಡೆ ಅಂತ. ಓಕೆನಾ. ಎಷ್ಟೋ ಜನ್ಮ ಆಗಿರ್ತದೆ, ಸಿದ್ಧಿ ಸಾಧನೆಗಳನ್ನು ಮಾಡಿ, ಹಠಯೋಗ ಮಾಡಿ, ಸಮಾಧಿ ಅವಸ್ಥೆಯಲ್ಲಿ ಹೋಗಿ ಯೂನಿವರ್ಸನ್ನು ಪಡ್ಕೊಳ್ಳೋದು ಅಥವಾ ದೇವರನ್ನು ಪಡ್ಕೊಳ್ಳೋದು. ಅವರವರ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಂಡು ಹಠಯೋಗದಿಂದ ಸಮಾಧಿಯಿಂದ ಸಮಾಧಿ ಅವಸ್ಥೆಯಲ್ಲಿ, ಅಂದರೆ ಸಮಾಧಿ ಅವಸ್ಥೆ ಅಂದ ತಕ್ಷಣ ಕಂಪ್ಲೀಟ್ ಸಾಯೋದಲ್ಲ, ಉಸಿರಾಡ್ತಾ ಇರ್ತಾರೆ. ಕೋಮಾ ಸ್ಟೇಜ್ ಅಂತಾರಲ್ಲ, ಕೋಮಾ ಸ್ಟೇಜ್ ಕೂಡ ಹಾಗೇನೆ, ಉಸಿರಾಡ್ತಾ ಇರ್ತಾರೆ ಬಟ್ ಪ್ರಜ್ಞೆ ಇರೋದಿಲ್ಲ. ಆ ಒಂದು ಸ್ಥಿತಿಯನ್ನು ಸಮಾಧಿ ಸ್ಥಿತಿ ಅಂತಾರೆ. ಆ ಥರ ಸಮಾಧಿ ಸ್ಥಿತಿಯ ಮೂಲಕ ದೇವರನ್ನು ಕಂಡುಕೊಳ್ತಾರೆ, ಆ ದೇವ್ರ ಹತ್ರ ಹೋಗ್ತಾರೆ. ಇನ್ನು ನನಗೆ ಆ್ಯಕ್ಚುಲಿ ಕೆಲವರೆಲ್ಲ ಏನು ಮಾಡ್ತಾರೆ, ಸ್ವಯಂ ಸಮಾಧಿ ಅವಸ್ಥೆಗೆ ಹೋಗಿ ಡೈರೆಕ್ಟಾಗಿ ಜಾರು ಬಿಡ್ತಾರೆ. ಈಗ ಲಾಸ್ಟ್ ಟೈಮ್ ಒಬ್ಬ ಗುರುಗಳೆಲ್ಲ ಮಾಡಿದ್ರಲ್ಲ, ಓಕೆ, ನೀವು ಸುಮಾರಷ್ಟು ಜನ ಗುರುಗಳನ್ನು ನೋಡಿರ್ತೀರ, ಅವರಾಗಿಯೇ ಸಾವನ್ನು ಪಡ್ಕೊಳ್ಳೋ ಅಂಥದ್ದು. ಅಂದರೆ ಸ್ವ ಇಚ್ಛೆಯಿಂದ ತಮ್ಮ ದೇಹವನ್ನು ತ್ಯಾಗ ಮಾಡ್ತಾರೆ ಅಲ್ವಾ. ಸೊ ಆ ಥರ ಸ್ವ ಇಚ್ಛೆಯಿಂದ ದೇಹವನ್ನು ತ್ಯಾಗ ಮಾಡಿ ಆ ಆತ್ಮಕ್ಕೆ ಪರಮಾತ್ಮನನ್ನು ಸ್ಪರ್ಶ ಆಗುತ್ತೆ. ಪರಮಾತ್ಮನ ಸ್ಪರ್ಶ ಆಗಿದ ತಕ್ಷಣ ಪರಮಾತ್ಮ ಹತ್ರ ಹೋಗಿ ಬೇಡ್ತಾರೆ, ನಾನು ನಿಮ್ಮನ್ನು ಪಡ್ಕೊಂಡಿದ್ದೀನಿ, ನನಗೆ ಮುಕ್ತಿ ಸಿಕ್ಕಿದೆ, ಇನ್ನೇನು ಮಾಡಬೇಕು ಅಂತ ಕೇಳಿದವಾಗ ಆವಾಗ ಹೊಸ ಚಾಲೆಂಜ್ ಶುರು ಆಗುತ್ತೆ. ಅದನ್ನೇ ನಾವು ಟ್ವಿನ್ ಫ್ಲೇಮ್ ಜರ್ನಿ ಅಂತೇಳಿ ಕರಿತೀವಿ. ಈ ಟ್ವಿನ್ ಫ್ಲೇಮ್ ಜರ್ನಿ ಏನಾಗುತ್ತೆ ಅಂದರೆ, ಒಂದು ಆತ್ಮ, ಓಕೆ, ನೀವೇ ಅಂದ್ಕೊಳ್ಳಿ, ನಿಮ್ಮ ಆತ್ಮ ಕಂಪ್ಲೀಟಾಗಿ ಪರಮಾತ್ಮನನ್ನು ಸ್ಪರ್ಶ ಮಾಡಿದೆ, ಪರಮಾತ್ಮನನ್ನು ಪಡ್ಕೊಂಡಿದೆ, ಪರಮಾರ್ಥವನ್ನು ಸಿದ್ಧಿಯನ್ನು ಸಾಧಿಸ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಈಗ ನೀವು ದೇವ್ರ ಹತ್ರ ಹೋಗ್ತೀರಾ, ದೇವ್ರ ಹತ್ರ ಹೋಗಿದ ತಕ್ಷಣ ದೇವರಿಗೆ ಮತ್ತೆ ನಿಮಗೆ ಒಂದು ನ್ಯೂ ಚಾಲೆಂಜನ್ನು ಕೊಡ್ತಾರೆ. ಏನು ಮಾಡ್ತಾರೆ ಅಂದರೆ, ನಿಮ್ಮೊಳಗಿರುವ ಶಿವ ಮತ್ತು ಶಕ್ತಿ, ಓಕೆ, ಒಂದೇ ಆತ್ಮ, ಓಕೆ, ನಿಮ್ಮ ಆತ್ಮ. ಈಗ ಸದ್ಯಕ್ಕೆ ನೀವೇ ಫೀಲ್ ಮಾಡ್ಕೊಳ್ಳಿ. ಈ ಜರ್ನಿಲಿ ತುಂಬ ಜನ ಆಲ್ರೆಡಿ ಇದ್ದಾರೆ, ಓಕೆ, ನಾನು ಕೂಡ ಈ ಜರ್ನಿಲಿದ್ದೀನಿ, ಓಕೆ. ಶಿವ ಒಂದು ಆತ್ಮ. ಈಗ ನಿಮ್ಮ ಸೋಲ್ ಒಳಗೇನಿದೆ, ಶಿವನ ಎನರ್ಜಿನೂ ಇದೆ, ಶಕ್ತಿಯ ಎನರ್ಜಿನೂ ಇದೆ. ಈಗ ಪರಮಾತ್ಮ ಏನು ಮಾಡ್ತಾರೆ ಅಂದರೆ, ಈ ಶಿವ ಮತ್ತು ಶಕ್ತಿಯನ್ನು ಡಿವೈಡ್ ಮಾಡ್ತಾರೆ, ಓಕೆ, ಡಿವೈಡ್ ಮಾಡ್ತಾರೆ. ಅಂದರೆ ಶಿವನ ಎನರ್ಜಿ ಕಂಪ್ಲೀಟ್ ಒಂದು ಬಾಡಿ ಕ್ರಿಯೇಟ್ ಮಾಡ್ತಾರೆ, ಶಕ್ತಿಯ ಎನರ್ಜಿ ಇದನ್ನು ಒಂದು ಬಾಡಿ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಒಂದು ಆತ್ಮವನ್ನು
ಎರಡು ಭಾಗ ಮಾಡ್ತಾರೆ. ಶಿವನ ಎನರ್ಜಿಯನ್ನು ಬೇರೆ ಮಾಡ್ತಾರೆ, ಶಕ್ತಿಯ ಎನರ್ಜಿನ ಬೇರೆ ಮಾಡಿ. ಇವಾಗ ನಿಮಗೆ ಮತ್ತೊಂದು ಚಾಲೆಂಜು, ನಿಮ್ಮನ್ನು ನೀವು ಪರಿಪೂರ್ಣ ಮಾಡ್ಕೊಳ್ಳಿ ಅಂತ. ಪರಿಪೂರ್ಣ ಯಾವಾಗುತ್ತೆ? ಯಾವಾಗ ಶಿವ ಮತ್ತು ಶಕ್ತಿ ಒಟ್ಟಿಗೆ ಇರ್ತಾರೋ ಆವಾಗ ಪರಿಪೂರ್ಣ. ಈಗ ದೇವ್ರು ಏನು ಮಾಡಿದ್ದಾರೆ, ನೀನು ಓಲ್ಡ್ ಸೋಲ್ ಆಗಿದೆಯಾ, ನೀನು ತುಂಬ ಸಾಧನೆ ಮಾಡಿದೆಯಾ, ಸಿದ್ಧಿ ಮಾಡ್ಕೊಂಡಿದೆಯಾ, ಸರಿ. ಈಗಿನ ಸಿದ್ಧಿ ಇದನ್ನು ನೀನು ಮಾಡಿ ತೋರಿಸ್ಬೇಕು. ಏನು ಮಾಡಬೇಕು? ನಿನ್ನೊಳಗಿರೋ ಶಿವನನ್ನು ನಾನು ಬೇರೆ ಮಾಡಿದ್ದೀನಿ, ನಿನ್ನೊಳಗಿರೋ ಶಕ್ತಿಯನ್ನು ಬೇರೆ ಮಾಡಿದ್ದೀನಿ. ಶಿವನಾಗಿ ನಿನ್ನನ್ನು ಮಸ್ಕ್ಯುಲಿನ್ ಎನರ್ಜಿಯಲ್ಲಿ, ಮಸ್ಕ್ಯುಲಿನ್ ಬಾಡಿ ಸಹಿತ ನೀನು ಬೇರೆ ಜನ್ಮವನ್ನು ಪಡಿತೀಯ, ಮತ್ತೊಂದು ಪುನರ್ಜನ್ಮವನ್ನು ಪಡಿತೀಯ. ಹಾಗೆಯೇ ನಿನ್ನೊಳಗಿದ್ದ ಶಕ್ತಿಯನ್ನು ಬೇರೆ ಮಾಡಿದ್ದೀನಿ. ಈ ಶಕ್ತಿ ಕೂಡ ಫೆಮಿನೈನ್ ಎನರ್ಜಿ. ಈ ಫೆಮಿನೈನ್ ಎನರ್ಜಿ ಫೆಮಿನೈನ್ ಬಾಡಿ ವೈಸು ಇದರ ಒಂದು ಜನ್ಮ ಆಗುತ್ತೆ. ನಿಮ್ಮಿಬ್ಬರಿಗೂ ಈಗ ಯೂನಿಯನ್ ಕೂಡ ಆಗುತ್ತೆ. ನೀವೆಲ್ಲೇ ಬೇರೆ ಬೇರೆ ಹುಟ್ಟಿದ್ರೂ ಕೂಡ ನೀವಿಬ್ಬರು ಒಂದು ಆಗ್ತೀರಾ. ಓಕೆನಾ? ಅದಾದಮೇಲೆ ನಿಮ್ಮ ಜರ್ನಿ ಏನಾಗುತ್ತೆ, ಮತ್ತೆ ಪುನರ್ಜನ್ಮ ಪಡಿಬೇಕಾಗತ್ತೆ. ನೀವಿಬ್ಬರು ಪುನರ್ಜನ್ಮ ಪಡೆದಾದ್ಮೇಲೆ ನಿಮ್ಮಿಬ್ಬರನ್ನ ಮತ್ತೆ ಬೇರೆ ಬೇರೆ ಮಾಡ್ತಾರೆ. ಓಕೆ, ಆವಾಗ ಇವಂದರೆ ಶಿವ ಮತ್ತು ಶಕ್ತಿಯನ್ನು ಬೇರೆ ಬೇರೆ ಮಾಡ್ತಾರೆ. ಆಗ ಇಲ್ಲಿ ಕಷ್ಟಗಳಿರುತ್ತೆ. ಇವ್ರನ್ನ ರನ್ನರ್ ಆ್ಯಂಡ್ ಚೇಸರ್ ಅಂತೇಳಿ ಕರೀತಾರೆ. ರನ್ನರ್ ಯಾರಾದರೂ ಆಗಿರ್ಬೋದು, ಯಾರಿಗೆ ಯಾರ ಮೇಲೆ ಆಸಕ್ತಿ ಇರುತ್ತೆ ಅಥವಾ ಯಾರಿಗೆ ಯಾರು ಬೇಕು ಅಂತಾರೋ ಅವರು ರನ್ನರ್ ಆ್ಯಂಡ್ ಚೇಸರ್ ಆಗ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಶಿವನಾದರೂ ರನ್ನರ್ ಆಗ್ಬೋದು ಅಥವಾ ಚೇಸರ್ ಆಗ್ಬೋದು, ಶಕ್ತಿ ಆದರೂ ರನ್ನರ್ ಆಗ್ಬೋದು ಅಥವಾ ಚೇಸರ್ ಆಗ್ಬೋದು. ಆಯಿತಾ? ಕೆಲವ್ರದ್ದು ಹೊಸದಾಗಿ ಟ್ವಿನ್ ಫ್ಲೇಮ್ ಜರ್ನಿ ಶುರುವಾಗಿ ಅವರಿಬ್ಬರು ಬೇರೆ ಬೇರೆ ಆದಾಗ ಯೂನಿಯನ್ ಆಗುತ್ತೆ, ಬೇಗ ಅವ್ರ ಜೊತೆಗೇ ಮದುವೆ ಆಗಿಬಿಡತ್ತೆ. ಓಕೆನಾ? ಮದುವೆ ಆದಾಗ ಏನಾಗುತ್ತೆ, ಹಾಂ ನಾವಿಬ್ಬರು ಒಂದಾದ್ವಿ ಅಂತೇಳಿ ಫೀಲ್ ಬರುತ್ತೆ. ಅದೇ ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ, ಮತ್ತೆ ಇವರು ಸಾಯ್ತಾರೆ, ಮತ್ತೆ ಬೇರೆ ಬೇರೆ ಕಡೆ ಹುಟ್ಬೋದು, ಒಂದೇ ದೇಶದಲ್ಲಿ ಹುಟ್ಬೋದು ಅಥವಾ ಬೇರೆ ಬೇರೆ ದೇಶದಲ್ಲಿ ಹುಟ್ಬೋದು. ಆವಾಗೇನಾಗುತ್ತೆ, ತುಂಬ ಕಷ್ಟಪಡ್ತಾ ಇರ್ತಾರೆ. ಅಂದರೆ ಪರಿಪೂರ್ಣ ಅಲ್ಲ ಇವರು. ಶಿವ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವ ಇಲ್ಲ. ಇವರಿಗೆ ಅಧೂರ ಅನ್ನಿಸ್ತಾ ಇರುತ್ತೆ. ಅಂದರೆ ಇನ್ಕಂಪ್ಲೀಟ್ ಫೀಲ್ ಎನರ್ಜಿ ಆಗುತ್ತೆ. ಮೆಂಟಲಿ ಇನ್ಕಂಪ್ಲೀಟ್ ಆಗ್ತಾ ಇರುತ್ತೆ, ಎಮೋಷ್ನಲಿ ಇನ್ಕಂಪ್ಲೀಟ್ ಫೀಲ್ ಆಗ್ತಾ ಇರುತ್ತೆ. ನಾನೇನೋ ಕಳ್ಕೊಂಡಿದ್ದೀನಿ, ನನ್ನ ಹತ್ರ ಏನೋ ಇಲ್ಲ. ಅವ್ರಿಗೇನು ಅನಿಸುತ್ತೆ, ಫಿಸಿಕಲ್ ವೈಸ್ ಎಲ್ಲ ಇರುತ್ತೆ, ಮೆಟೀರಿಯಲಿಸ್ಟಿಕ್ ವೈಸ್ ಎಲ್ಲ ಇರುತ್ತೆ. ತಂದೆ ತಾಯಿ ಇರ್ತಾರೆ, ಬಂಧು ಬಳಗ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ. ಒಮ್ಮೊಮ್ಮೆ ಇವರು ಬೇರೆಯವ್ರನ್ನೂ ಮದುವೆ ಆಗ್ತಾರೆ. ಓಕೆನಾ? ಶಿವಶಕ್ತಿ ಎನರ್ಜಿಲಿ ಬೇರೆ ಬೇರೆಯವ್ರನ್ನೂ ಮದುವೆ ಆಗ್ತಾರೆ. ಅವ್ರು ಬೇರೆ ಬೇರೆ ಮದುವೆ ಆಗುವಾಗ ಕಾರ್ಮಿಕ್ ಎನರ್ಜಿ ಜೊತೆ ಮದುವೆ ಆಗಲ್ಲ. ಯಾಕಂದರೆ ಕಾರ್ಮಿಕ್ ಎನರ್ಜಿ ಜೊತೆ ಮದುವೆ ಆಗ್ತಾ ಇರೋದಾಗ ಶಕ್ತಿ ಬಿಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಶಿವ ಯಾರೋ ಕಾರ್ಮಿಕ್ ಎನರ್ಜಿಯಲ್ಲಿ ಇದ್ದಾರೆ ಅಂದರೆ ಅವರನ್ನು ಬೇರೆ ಮಾಡೋಕ್ಕೆ ಶಕ್ತಿ ಆ್ಯಕ್ಚುಲಿ ಎನರ್ಜಿ ಸೆಂಡ್ ಮಾಡ್ತಿರ್ತಾರೆ. ಇದ್ಯಾಕೋ ಸರಿ ಇಲ್ಲ, ಬಿಟ್ಬಿಡು ಅಂತೇಳಿ ಇವರೇ ಎನರ್ಜಿ ಸೆಂಡ್ ಮಾಡ್ತಾ ಇರ್ತಾರೆ ಇವರಿಗೆ. ಆವಾಗ ಇವ್ರಿಗೆ ಏನಿಸುತ್ತೆ, ಕಾರ್ಮಿಕ್ ರಿಲೇಷನ್ಶಿಪ್ ಜೊತೆಗೆ ಇವ್ರು ಇರಲ್ಲ. ಆದರೆ ಸೋಲ್ಮೇಟ್ ಎನರ್ಜಿ ಜೊತೆಗೆ ಇರ್ತಾರೆ. ಸೋಲ್ಮೇಟ್ ಕನೆಕ್ಷನ್ ಹೆಂಗಿರ್ತದೆ ಅಂದರೆ, ಈಗ ಇವೆರಡು ಶಿವ ಮತ್ತು ಶಕ್ತಿ ಆತ್ಮಗಳು ಒಂದೇ ಆಗಿದ್ದಾಗ ಸೋಲ್ಮೇಟ್ ಎನರ್ಜಿ ಜೊತೆಗೆ ರಿಲೇಷನ್ಶಿಪ್ಪನ್ನು ಹೊಂದಿರ್ತಾರೆ. 7 ಜನ್ಮಕ್ಕೂ ಮ್ಯಾರೇಜ್ ಆಗಿರೋಂಥದ್ದು ಇರತ್ತಲ್ಲ, ಅಂಥ ಕಮಿಟ್ಮೆಂಟ್ ಇಲ್ಲಿರೋ ವ್ಯಕ್ತಿಗಳಿಗೆ ಬಂದವಾಗ ಏನಾಗಿರುತ್ತೆ, ಈ ವ್ಯಕ್ತಿಗೆ ಸೋಲ್ಮೇಟ್ ಎನರ್ಜಿ ಜೊತೆ ಮದುವೆ ಆದಾಗ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಆರಾಮಾಗಿರ್ತಾರೆ. ಬಟ್ ಇವರಿಗೆ ಆದ್ರೂ ಸೋಲ್ಮೇಟ್ಸ್ ಎನರ್ಜಿ ಜೊತೆಗೆ ಇವ್ರು ಮದುವೆ ಆಗಿದ್ರು ಕೂಡ ಇವ್ರಿಗೆ ಇನ್ನೂ ಅಧೂರ ಅನಿಸುತ್ತೆ. ಅಂದರೆ ಇನ್ಕಂಪ್ಲೀಟ್ ಫೀಲ್ ಆಗ್ತಾ ಇರುತ್ತೆ. ಅಂದರೂ ನನ್ನ ಜೊತೆಗೆ ನನ್ನ ಸೋಲ್ಮೇಟ್ ಇದ್ದರೂ ಕೂಡ, ನನ್ನ ಹಸ್ಬೆಂಡ್ ಇದ್ದರೂ ಕೂಡ ಅಥವಾ ನನ್ನ ಹೆಂಡತಿ ಇದ್ದರೂ ಕೂಡ ನನಗೆ ಇನ್ನೂ ಯಾರೋ ಬೇಕು, ಅವ್ರು ಬೇಕಾಗಿರೋರು ಎಲ್ಲಿದ್ದಾರೆ ಅನ್ನೋದು ಹುಡುಕ್ತಾ ಇರ್ತಾರೆ. ಓಕೆನಾ? ಆ ಒಂದು ಲೆವೆಲನ್ನು ರನ್ನರ್ ಆ್ಯಂಡ್ ಚೇಸರ್ ಎನರ್ಜಿಗೆ ಬರ್ತದೆ. ರನ್ನರ್ ಆ್ಯಂಡ್ ಚೇಸರ್ ಎನರ್ಜಿ ಆಗಿದ್ಮೇಲೆ ಮತ್ತೆ ಇವರಿಬ್ಬರು ನಡುವೆ ಅಂದರೆ ಕಿತ್ತಾಟ, ಈಗೋ ಕ್ಲಾಶಸ್. ಯಾಕಂದರೆ ಅವರಿಬ್ಬರು ಒಂದೇ. ಅಂದರೆ ಕನ್ನಡಿಯಲ್ಲಿ ನಿಮ್ಮ ಮುಖನ ಕಂಡಾಗ ನಿಮಗೆ ಹೆಂಗೆ, ನೀವು ಏನು ಮಾಡ್ತೀರೋ, ನೀವು ಕಣ್ಣು ಮಿಟುಕಿಸಿದ್ರೆ ಕಣ್ಣು ಮಿಟುಕಿಸುತ್ತೆ, ನೀವು ಸ್ಮೈಲ್ ಮಾಡಿದ್ರೆ ಸ್ಮೈಲ್ ಮಾಡತ್ತೆ, ನೀವು ಹತ್ರ ಅಳತ್ತೆ. ಓಕೆ, ನೀವು ಹಲ್ಲನ್ನು ತೋರಿಸಿದ್ರೆ ಹಲ್ಲು ತೋರಿಸುತ್ತೆ. ಓಕೆ, ಹೆಂಗೆ ನೀವು ಆ್ಯಕ್ಟ್ ಮಾಡ್ತೀರೋ ಹಾಗೆ ಕನ್ನಡಿಯಲ್ಲಿ ನಿಮಗೆ ಆ ಪ್ರತಿಬಿಂಬ ಕಾಣುತ್ತಲ್ಲ, ಹಾಗೇ ಶಿವ ಮತ್ತು ಶಕ್ತಿಯ ಎನರ್ಜಿ ಒಂದೇ ಆಗಿರ್ತದೆ. ಸರಿನಾ? ಇವ್ರು ಏನು ಥಿಂಕ್ ಮಾಡ್ತಾರೋ ಇವರು ಸೇಮ್ ಹಾಗೆ ಥಿಂಕ್ ಮಾಡ್ತಾರೆ. ಇವ್ರು ಏನು ಬ್ಯಾಡ್ ಫೀಲಿಂಗ್ ಮಾಡ್ತಾರೋ ಹಾಗೆ ಇವರು ಕೂಡ ಬ್ಯಾಡ್ ಫೀಲಿಂಗ್ ಮಾಡ್ತಾ ಇರ್ತಾರೆ. ಇವ್ರ ಲೈಫಲ್ಲಿ ಏನೇ ಹರ್ಟ್ ಆದರೂ ಇವ್ರಿಗೂ ಕೂಡ ಹರ್ಟ್ ಆಗುತ್ತೆ. ಇಬ್ಬರು ಸ್ಪಿರಿಚುವಲ್ ವೈಸ್ ಹೀಲಿಂಗ್ ಮಾಡ್ಕೊಳ್ತಾ ಹೋದರೆ ಒಬ್ಬರು ಹೀಲಿಂಗ್ ಮಾಡ್ಕೊಂಡಿದ್ರೆ ಇವರಿಗೂ ಹೀಲಿಂಗ್ ಆಗ್ತಾ ಇರುತ್ತೆ. ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇವ್ರಿಗೆ ತಲೆನೋವು ಬರ್ತಾ ಇದೆ ಅಂದರೆ ಇವ್ರು ಹೀಲಿಂಗ್ ಥ್ರೂ ಸ್ಪಿರಿಚುವಲ್ ಆಕಲ್ ಫೀಲ್ಡ್ ಥ್ರೂ ಏನೋ ಹೆಡ್ಏಕ್ ರಿಲೀಸ್ ಮಾಡ್ಕೊತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಯಾಕಂದರೆ ಪಾಸ್ಟ್ ಲೈಫ್ ಎನರ್ಜಿಸ್ದು ಕರ್ಮಾಸ್ ಬ್ಯಾಗೇಜಸ್ ಇರುತ್ತಲ್ಲ, ಅದು ಇವ್ರಿಗೂ ಇದ್ದಿರುತ್ತೆ. ಅವಾಗ ಏನಾಗುತ್ತೆ, ಯಾರಾದರೂ ಒಬ್ಬರು ಪಾಸ್ಟ್ ಲೈಫ್ ಕರ್ಮಾಸ್ ಬ್ಯಾಗೇಜಸ್ನ ರಿಲೀಸ್ ಮಾಡ್ಕೊಳ್ತಾ ಹೋದರೆ ಆಟೋಮೆಟಿಕ್ಕಾಗಿ ಇವರಿಗೂ ಆ ಎನರ್ಜಿಯಿಂದ ರಿಲೀಸ್ ಆಗ್ತಾ ಇರುತ್ತೆ. ಹಾಗೆ ಇವ್ರು ಏನೇ ಪಾಸಿಟಿವ್ ಶಕ್ತಿಯನ್ನು ಪಡಿತಾ ಇದ್ರೂ ಕೂಡ ಇವರಿಗೂ ಆ ಪಾಸಿಟಿವ್ ಶಕ್ತಿ ಸಿಗ್ತಾ ಇರುತ್ತೆ. ಇವ್ರಿಗೆ ಗ್ರೋತ್ ಆಗ್ತಾ ಇದ್ರೆ ಸೇಮ್ ಇವ್ರಿಗೂ ಗ್ರೋತ್ ಆಗ್ತಾ ಇರುತ್ತೆ. ಹಾಗೆಯೇ ಇನ್ನೊಂದು ವಿಚಾರ ಹೇಳಬೇಕಂದ್ರೆ, ಒಮ್ಮೊಮ್ಮೆ ಇವರ
ಹಣೆ ಬರಹದ ಆಧಾರದ ಮೇಲೆ ಏಜ್ ವ್ಯತ್ಯಾಸಗಳು ಇರೋ ಸಾಧ್ಯತೆ ಇರುತ್ತೆ. ಅದಾದಮೇಲೆ ಇವರು ಒಂದು ಜನ್ಮ ಇವ್ರು ಹುಟ್ಟಿರ್ಬೋದು, ಇನ್ನೊಂದು ಜನ್ಮದಲ್ಲಿ ಇವ್ರು ಹುಟ್ಟದೇ ಇರ್ಬೋದು. ಅಥವಾ ಈ ಶಿವಶಕ್ತಿ ಎನರ್ಜಿಯಲ್ಲಿ ಇರೋವಂತಹ ವ್ಯಕ್ತಿ ಅಂದರೆ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿರೋವಂತಹ ವ್ಯಕ್ತಿ ನೀವೇನಾದರೂ ಆಗಿದ್ದರೆ ನೀವು ಶಕ್ತಿ ಅಂದರೆ ಫೆಮಿನೈನ್ ಎನರ್ಜಿಯಲ್ಲಿದ್ದೀರಾ, ಮಸ್ಕ್ಯುಲೈನ್ ಎನರ್ಜಿಯಲ್ಲಿದ್ದೀರಾ ನೀವು ನೋಡ್ಕೊಳ್ಳಿ. ಈ ವ್ಯಕ್ತಿ ಇವಾಗಿದ್ದಾರೆ, ಭೂಮಿ ಮೇಲೆ ಇದ್ದಾರೆ, ಅಟ್ ಪ್ರೆಸೆಂಟಲ್ಲಿ ವಾಸ ಆಗ್ತಾ ಇದ್ದಾರೆ. ಆದರೆ ಈ ವ್ಯಕ್ತಿ ಅಂದರೆ ಫೆಮಿನೈನ್ ಎನರ್ಜಿ ಭೂಮಿ ಮೇಲಿದ್ದಾರೆ, ಮಸ್ಕ್ಯುಲೈನ್ ಎನರ್ಜಿ ಸತ್ತೋಗಿರೋ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಇವರು ಸೋಲ್ಮೇಟ್ ಜರ್ನಿ ಜೊತೆಗೆ ಅಂದರೆ ಸೋಲ್ಮೇಟ್ ಕನೆಕ್ಷನ್ ಜೊತೆಗೆ ಮದುವೆಯಾಗಿ ಸಂಸಾರವನ್ನು ಕೂಡ ಮಾಡ್ತಾ ಇರ್ಬೋದು, ಆಯಿತಾ. ಹಾಗೂ ಇರುತ್ತೆ. ಆಮೇಲೆ ಈ ಥರದೊಂದು ಎನರ್ಜಿಸ್ ಇಲ್ಲಿ ಕಾಣ್ಬೋದು. ಅದಾದಮೇಲೆ ರನ್ನರ್ ಆ್ಯಂಡ್ ಚೇಸರಲ್ಲಿ ತುಂಬ ಕಷ್ಟ ಇರುತ್ತೆ. ಅಂದರೆ ಒಬ್ಬರು ಅದೇ ನನ್ನ ಜೊತೆಗೆ ಯಾರೂ ಇಲ್ಲ, ನಾನೊಬ್ಬರನ್ನ ಕಳ್ಕೊಂಡಿದ್ದೀನಿ, ನನಗೆ ಎಲ್ಲ ಇದೆ ಅಂದರೂ ಏನೋ ಒಂದು ಇಲ್ಲ, ನನ್ನ ಜೊತೆಗೆ ಏನೋ ಒಂದು ಸ್ಟ್ರಾಂಗ್ ಆಗಿರಬೇಕಾಗಿರೋ ಎನರ್ಜಿ ಇಲ್ಲ ಅಂತೇಳಿ ಫೀಲ್ ಆಗ್ತಾ ಇರತ್ತಲ್ಲ, ಆವಾಗ ಆ ಎನರ್ಜಿ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾರಲ್ಲ ಅವರನ್ನು ಚೇಸರ್ ಅಂತ ಕರೀತಾರೆ. ಈ ವ್ಯಕ್ತಿ ಇನ್ನೊಂದು ವ್ಯಕ್ತಿ ಏನಿದೆ, ನನ್ನನ್ನು ಹುಡ್ಕೊಂಡು ಬರ್ತಾ ಇರೋ ವ್ಯಕ್ತಿ ಯಾರಿದ್ದಾರೋ ಅವ್ರ ಜೊತೆಗೆ ನಂಗೆ ಇರೋಕ್ಕೆ ಇಷ್ಟ ಇಲ್ಲ, ಯಾವಾಗ ನೋಡಿದ್ರು ಈಗೋ ಕ್ಲಾಶಸ್ಸು, ನಾನು ಹೇಳಿದ್ದೇ ಆಗಬೇಕು, ಸುಮ್ಮನೆ ವಾದ ವಿವಾದಗಳು ಜಾಸ್ತಿ, ಹರ್ಟ್ ಎನರ್ಜಿ ಜಾಸ್ತಿ ಅಂತ ಹೇಳಿಬಿಟ್ಟು ಈ ವ್ಯಕ್ತಿ ಓಡೋಗ್ತಾ ಇರ್ತಾರೆ. ಅವರನ್ನು ರನ್ನರ್ ಅಂತೇಳಿ ಕರೀತಾ ಇರ್ತಾರೆ. ನನಗೆ ಅವ್ರಿಗೆ ಗೊತ್ತಿರಲ್ಲ ಟ್ವಿನ್ ಫ್ಲೇಮ್ ಜರ್ನಿಲಿದ್ದೀವಿ ಅಂತ ಗೊತ್ತಿರಲ್ಲ, ಓಕೆ, ಯಾಕೆ ಹಿಂಗೆ ಆಗ್ತಾ ಇರತ್ತೆ ಅಂತ ಗೊತ್ತಿರಲ್ಲ. ಕೆಲವ್ರು ಇಲ್ಲಿ ಏನು ಮಾಡ್ತಾರೆ, ಮದುವೆ ಆಗದೇ ಮುಂದೆ ಹೋಗ್ತಾ ಇರ್ತಾರೆ. ಅವರಿಗೆ ಅಂದರೆ ಇವರಿಬ್ಬರು ಮದುವೆ ಆಗಿ ಕ್ಲಾಶಸ್ ಎಲ್ಲ ಆಗಿ ನನಗೆ ಜೀವನನೇ ಬೇಡ, ನೀನು ಬೇಡ, ಯಾರೂ ಬೇಡ ಅಂಥೇಳಿ ಬಿಟ್ಟು ಹೋಗಿ ಆ ಒಂದು ಎನರ್ಜಿ ರನ್ನರ್ ಆ್ಯಂಡ್ ಚೇಸರ್ ಎನರ್ಜಿಗೆ ಬಂದಿದ್ದ ತಕ್ಷಣ ಆವಾಗ ಏನಾಗುತ್ತೆ, ಈ ವ್ಯಕ್ತಿ ಜನ್ಮಗಳು ಓಡಾಡ್ಬೋದು. ಇವರು ಇದೇ ಒಂದು ಜನ್ಮಕ್ಕೆ ಓಡ್ತಾರೇನೋ ಅಲ್ಲ, ಜನ್ಮಕ್ಕೂ ಓಡ್ತಾ ಇರ್ತಾರೆ. ಹಾಗೆ ಜನ್ಮಕ್ಕೂ ಆ ಒಂದು ಶಿವ ಅಥವಾ ಶಕ್ತಿ ಎನರ್ಜಿ ಚೇಸರ್ ಆಗಿರ್ತಾರೆ ಜನ್ಮಕ್ಕೂ. ಆವಾಗ ಏನಾಗುತ್ತೆ, ಆಮೇಲೆ ಫೈನಲ್ ಆಗಿ ಈ ಒಂದು ಎನರ್ಜಿಯನ್ನು ಕಟ್ ಮಾಡ್ಕೊಳ್ಳೋಕ್ಕೆ ಸ್ಪಿರಿಚುವಲ್ ಜರ್ನಿಗೆ ಬಂದು ತನ್ನನ್ನು ತಾನು ಪರಿಪೂರ್ಣ ಮಾಡ್ಕೊಳ್ತಾರೆ. ತನ್ನನ್ನು ತಾನು ಯಾವಾಗ ಪರಿಪೂರ್ಣ ಮಾಡ್ಕೊಳ್ತಾರೋ ಆಮೇಲೆ ಮತ್ತೆ ಯೂನಿವರ್ಸ್ ಹತ್ರ ಹೋದಾಗ ಅವರಿಬ್ಬರು ಶಿವಶಕ್ತಿ ಎನರ್ಜಿ ಮತ್ತೆ ಸ್ಟ್ರಾಂಗ್ ಆಗುತ್ತೆ. ಹೆಂಗಾಗತ್ತೆ ಅಂತಂದರೆ, ಈ ಶಕ್ತಿ ಎನರ್ಜಿಯಲ್ಲಿ ಶಿವನನ್ನು ಕಂಡ್ಕೋಬೇಕು. ಅಂದರೆ ಈಗ ಸುಮ್ಮನೆ ಇದೇ ಒಂದು ಬಾಡಿ ಅಂದ್ಕೊಳ್ಳಿ, ಈಗ ಶಕ್ತಿ ಎನರ್ಜಿ ಇಲ್ಲಿದೆ, ಅವ್ರ ಜೊತೆಗೀಗ ಶಿವನ ಎನರ್ಜಿ ಇಲ್ಲ. ಸೊ ಇವರು ಸ್ಪಿರಿಚುವಲ್ ಜರ್ನಿ ಮೂಲಕ ತನ್ನನ್ನು ತಾನು ಇನ್ ಆ್ಯಂಡ್ ಯಾಂಗ್ ಎನರ್ಜಿಗೆ ತಂದ್ಕೋಬೇಕು. ಅಂದರೆ ತನ್ನೊಳಗೆ ಶಕ್ತಿ ಎನರ್ಜಿ ಇದೆಯಲ್ಲ, ಆ ಶಕ್ತಿಯನ್ನು ಜಾಗೃತಗೊಳಿಸ್ಕೊಳ್ತಾ ಯೂನಿವರ್ಸ್ ಮೂಲಕ ಶಿವನ ಶಕ್ತಿಯನ್ನು ಪಡ್ಕೊಳ್ಳೋದು. ಆಮೇಲೆ ಇವಾಗ ಏನಾಗುತ್ತೆ, ಇವಾಗ ಅದು ಮತ್ತೆ ಪರಿಪೂರ್ಣ ಸೋಲಾಗುತ್ತೆ. ಹಾಗೆಯೇ ಇಲ್ಲೂ ಅಷ್ಟೇ, ಈಗ ಇದು ಶಿವ ಎನರ್ಜಿಯಲ್ಲಿದ್ದಾರೆ, ಓಕೆ. ಈ ಶಿವ ಎನರ್ಜಿಯಲ್ಲಿ ಶಕ್ತಿ ಎನರ್ಜಿ ಇಲ್ಲ. ಇವರು ಕೂಡ ಸ್ಪಿರಿಚುವಲ್ ಜರ್ನಿ ಮೂಲಕ ಯೂನಿವರ್ಸ್ ಹತ್ರ ಪ್ರೇ ಮಾಡಿ ತನ್ನ ಶಿವನ ಶಕ್ತಿಯ ಮೂಲಕ ಜಾಗೃತಗೊಳಿಸ್ಕೊಂಡು ಶಕ್ತಿ ಎನರ್ಜಿಯನ್ನು ಪಡ್ಕೊಳ್ಳೋದು. ಆವಾಗ ಏನಾಗುತ್ತೆ, ಇದು ಪರಿಪೂರ್ಣ ಸೋಲಾಗುತ್ತೆ. ಆವಾಗ ಕೂಡ ಇವರಿಬ್ಬರು ಮತ್ತೆ ಒಂದಾಗೋ ಸಾಧ್ಯತೆ ಇರುತ್ತೆ. ಅಂದರೆ ಇವರಲ್ಲಿ ಫಸ್ಟ್ಗೆ ಆತ್ಮ ಬೇರ್ಪಡ್ತವೆ, ಓಕೆ. ಆತ್ಮಗಳು ಬೇರ್ಪಟ್ಟಿದ ನಂತರ ಯೂನಿವರ್ಸ್ ಅವ್ರನ್ನ ಮತ್ತೆ ಒಂದು ಮಾಡ್ತಾರೆ ಗಂಡ ಹೆಂಡತಿ ಆಗೋದ್ರ ಮೂಲಕ. ಅದಾದಮೇಲೆ ಮತ್ತೆ ಅವ್ರ ನಡುವೆ ಕ್ಲಾಶಸ್ಸು ಅದು ಇದು ಆಗಿದ ತಕ್ಷಣ ಮತ್ತೆ ರನ್ನರ್ ಆ್ಯಂಡ್ ಚೇಸರ್ ಎನರ್ಜಿಗೆ ಬರ್ತಾರೆ. ರನ್ನರ್ ಆ್ಯಂಡ್ ಚೇಸರ್ ಎನರ್ಜಿಗೆ ಬಂದಾಗ ಅದಕ್ಕೆ ಮೂಲತಃ ಕಾರಣ ಏನು ಅಂತೇಳಿ ತಿಳ್ಕೊಂಡ್ಮೇಲೆ ಅವರು ಪ್ರಾಪರ್ ಮೆಡಿಟೇಷನ್ ಮತ್ತು ಡೀಪ್ ಸ್ಪಿರಿಚುವಲ್ ಜರ್ನಿಗೆ ಹೋಗೋದ್ರ ಮೂಲಕ ತನ್ನೊಳಗಿರುವ ಶಕ್ತಿಯ ಮೂಲಕ ತನ್ನೊಳಗೆ ಇಲ್ಲದಿರುವ ಶಕ್ತಿಯನ್ನು ಜಾಗೃತಗೊಳಿಸ್ಕೊಂಡು ಪರಿಪೂರ್ಣ ಸೋಲ್ ಆಗಿದ ಮೇಲೆ ಮತ್ತೆ ಯೂನಿವರ್ಸ್ ಹತ್ರ ಹೋದಾಗ, ದೇವ್ರ ಹತ್ರ ಹೋದಾಗ ಅವರಿಬ್ಬರನ್ನ ಒಂದು ಮಾಡ್ತಾರೆ. ಅದ್ರ ಜೊತೆಗೆ ಮತ್ತೆ ಅವರನ್ನು ರೀಯೂನಿಯನ್ ಮಾಡ್ತಾರೆ. ಭೂಮಿ ಮೇಲೆ ಹುಟ್ಟಿಸಿದ ಮೇಲೂ ಕೂಡ ಅವರನ್ನು ರೀಯೂನಿಯನ್ ಮಾಡ್ತಾರೆ, ಓಕೆ. ರೀಯೂನಿಯನ್ ಆಗಿದ್ಮೇಲೆ ಮತ್ತೆ ಅದರ ನೆಕ್ಸ್ಟ್ ಜರ್ನಿ ಏನು ಅಂತೇಳಿ ದೇವರಿಗೆ ಗೊತ್ತು, ಓಕೆ. ಈ ಥರ ಟ್ವಿನ್ ಫ್ಲೇಮ್ ಜರ್ನಿ ಇರುತ್ತೆ. ಈ ಟ್ವಿನ್ ಫ್ಲೇಮ್ ಜರ್ನೀಸಲ್ಲಿ ಇರೋರಿಗೆ ಏನಪ್ಪ ಅಂದರೆ ಎಲ್ಲವೂ ಅಧೂರ ಅಂದರೆ ಕಂಪ್ಲೀಟ್ ಎನರ್ಜಿ ಇರೋದಿಲ್ಲ, ಓಕೆ. ಹಾಗಾಗಿ ಇವ್ರಿಗೆ ಏನು ಅನಿಸುತ್ತೆ, ಮನಸ್ಸು ಯಾವಾಗಲೂ ತಳಮಳ ಇರುತ್ತೆ, ಓಕೆ. ಯಾರಾದರೂ ಮ್ಯಾರೇಜ್ ಕಮಿಟ್ಮೆಂಟ್ ಬಂತಂದರೆ ಹೆದರಿಕೆ ಭಯ ಆಗುತ್ತೆ. ಅದರಲ್ಲೂ ಕಾರ್ಮಿಕ್ ಸೋಲ್ಮೇಟ್ ಎನರ್ಜಿ ಇರೋಂತಹ ವ್ಯಕ್ತಿಗಳು ಬಂದುಬಿಟ್ರಂತೂ ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ, ಓಕೆ. ಆದರೆ ತಂದೆ ತಾಯಿಗಳೇನು ಮಾಡಿಬಿಡ್ತಾರೆ, ಬಲವಂತವಾಗಿ ಮ್ಯಾರೇಜ್ ಮಾಡೋದು, ಓಕೆ.
ಅದಾದಮೇಲೆ ಅಥವಾ ಸಂಬಂಧಿಕರು ಹೇಳಿದಂಥ ಮ್ಯಾರೇಜ್ ಮಾಡೋದು. ಕೆಲವೊಬ್ಬರಿಗೆ ತುಂಬಾ ಒತ್ತಡ ಹಾಕಿಬಿಟ್ಟು ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ, ನಮ್ಮೂರು ಅವ್ರೂರು, ಆ ದೇಶ ಈ ದೇಶ ಅಂದ್ಕೊಂಡು ಭೇದ ಭಾವ ಮಾಡಿಬಿಟ್ಟು ಆ ಒಂದು ಪ್ರೆಷರಲ್ಲಿ ಇವರೇನಾದ್ರು ಮ್ಯಾರೇಜ್ ಆದರೆ ತುಂಬ ಕಷ್ಟ. ಅವ್ರ ಜೊತೆ ಹೊಂದ್ಕೊಳ್ಳೋದಿಲ್ಲ, ಇವ್ರ ಜೊತೆ ಹೊಂದ್ಕೊಳ್ಳೋದಿಲ್ಲ. ಆ್ಯಂಡ್ ಕಾರ್ಮಿಕ್ ಸೋಲ್ಮೇಟ್ ಎನರ್ಜಿ ಅಂತೂ ಇವರೆದ್ರಿಗೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಟ್ವಿನ್ ಫ್ಲೇಮ್ ಜರ್ನಿ ತುಂಬ ಸ್ಟ್ರಾಂಗ್ ಇರುತ್ತೆ. ಮತ್ತು ಇವ್ರ ಜೊತೆಗೆ ಸಾಕ್ಷಾತ್ ದೇವರೇ ಇರ್ತಾರೆ. ಓಕೆ, ಸಾಕ್ಷಾತ್ ದೇವರು ಇವ್ರು ಹೆಂಗಿರ್ತಾರೆ ಅಂದರೆ, ಇವರಿಗೆ ಸಾಕ್ಷಾತ್ ದೇವರ ದರ್ಶನ ಒಮ್ಮೊಮ್ಮೆ ಆಗ್ತಾ ಇರುತ್ತೆ, ಕನ್ಸಲ್ಲಿ ಆಗ್ತಾ ಇರುತ್ತೆ, ಅಥವಾ ಹಠಾತ್ತಾಗಿ ಏಂಜಲ್ಸ್ ಇವ್ರ ಕಣ್ಣಿಗೇನೆ ಕಾಣಿಸ್ಕೊಳ್ತಾರೆ. ಕಂಪ್ಲೀಟಾಗಿ ಗೈಡೆನ್ಸ್ ಇವ್ರ ಹತ್ರ ಸಿಗ್ತಾ ಇರತ್ತೆ. ಯೂನಿವರ್ಸ್ ಗೈಡೆನ್ಸು ಯಾವಾಗಲೂ ಸದಾ ಇವ್ರಿಗೆ ಸಿಗ್ತಾನೆ ಇರುತ್ತೆ. ಆ್ಯಂಡ್ ಇವರಲ್ಲಿ ಯಾರು ಭೌತಿಕ ಜೀವನವನ್ನು ಜಾಸ್ತಿ ಜೀವಿಸ್ತಾ ಇದ್ದಾರೋ ಅಥವಾ ಆಧ್ಯಾತ್ಮಿಕ ಜೀವನವನ್ನು ಜಾಸ್ತಿ ಜೀವಿಸ್ತಾ ಇದ್ದಾರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಇಲ್ಲಿ ಯಾರೇ ಒಬ್ಬರು ಭೌತಿಕ ಜೀವನವನ್ನು ಜೀವಿಸ್ತಾ ಇದ್ರೂ ಕೂಡ ಅವರಿಗೆ ಇಲ್ಲಿ ಫೀಲಿಂಗ್ ಹ್ಯಾಪಿ ಅನ್ನಿಸ್ತಾ ಇರುತ್ತೆ. ಹಾಗೆ ಯಾರು ಆಧ್ಯಾತ್ಮಿಕ ಜೀವನದಲ್ಲಿ ಜಾಸ್ತಿ ಸಾಗ್ತಾ ಇರ್ತಾರೋ ಆಧ್ಯಾತ್ಮಿಕದ ಕಾಸ್ಮಿಕ್ ಎನರ್ಜಿ ಇವರಿಗೂ ಕೂಡ ಫ್ಲೋ ಆಗ್ತಾ ಇರುತ್ತೆ. ಇವ್ರಿಗೆ ಗೊತ್ತಿಲ್ಲದೇನೆ ಒಬ್ರಿಗೊಬ್ಬರು ದೂರ ಇದ್ದರೂ ಕೂಡ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಇವ್ರ ಸೋಲ್ಗಳು ಯಾವಾಗಲೂ ಜೊತೆಗೇ ಇರ್ತದೆ. ಓಕೆ, ಇವ್ರ ಸೋಲಿನ ಎನರ್ಜಿ ಇರುತ್ತಲ್ಲ ಯಾವಾಗಲೂ ಜೊತೆಗಿರುತ್ತೆ. ಆದರೆ ಫಿಸಿಕಲ್ ವೈಸು ಇವರು ಬೇರೆ ಇರ್ತಾರೆ, ದೂರ ಇರ್ತಾರೆ. ಓಕೆ, ಇವ್ರದ್ದು ಮೈಂಡ್ ಒಂದೇ ಥರ ಯೋಚನೆ ಮಾಡ್ತಾ ಇರುತ್ತೆ, ಇವ್ರ ಫೀಲಿಂಗ್ಸ್ ಒಂದೇ ಥರ ಇರುತ್ತೆ, ಇವ್ರ ಆ್ಯಕ್ಷನ್ಸ್ ಒಂದೇ ಥರ ಇರುತ್ತೆ. ಓಕೆ, ಇವರು ಎಲ್ಲರೂ ಒಟ್ಟಿಗೆ ಪ್ರೀತಿಸ್ತಾ ಇರ್ತಾರೆ, ಯೂನಿವರ್ಸನ್ನು ಪ್ರೀತಿಸ್ತಾ ಇರ್ತಾರೆ. ಓಕೆ, ಇವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಹೆಂಗಾಗಿರತ್ತಂದರೆ ಇದೆಲ್ಲ ಈ ಹಿಂದೆನೇ ಆಗೋಗಿತ್ತಲ್ಲ ಅನ್ನಿಸ್ತಾ ಇರುತ್ತೆ. ಓಕೆ, ಈ ಥರ ಒಂದು ಬ್ಯೂಟಿಫುಲ್ ಎನರ್ಜಿ ಇದು ಟ್ವಿನ್ ಫ್ಲೇಮ್ ಜರ್ನಿ ಆಗಿರ್ತದೆ. ತುಂಬ ಕಷ್ಟದ ಜರ್ನಿ ಅಂತಲೇ ಹೇಳ್ಬೋದು ಇದನ್ನ. ಓಕೆ, ಈ ಸೋಲ್ಗಳು ಬೇರೆ ಆದಾಗ ತನ್ನನ್ನು ತಾನು ಪರಿಪೂರ್ಣ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟೆ ಯೂನಿವರ್ಸ್ ಕಳಿಸೋದು. ತನ್ನನ್ನು ತಾನು ಪರಿಪೂರ್ಣ ಮಾಡ್ಕೊಂಡಾಗ ಅಂದರೆ ಶಿವ ತನ್ನನ್ನು ತಾನು ಗ್ರೋತ್ ಮಾಡಿಕೊಂಡು ಶಕ್ತಿ ಎನರ್ಜಿಯನ್ನು ಪಡ್ಕೊಂಡಿದೆ, ಅದರಲ್ಲಿ ಪೂರ್ಣ ಎನರ್ಜಿ ಆಗುತ್ತೆ, ಪರಿಪೂರ್ಣ ಆತ್ಮ ಆಗುತ್ತೆ. ಮತ್ತೆ ಇದೊಂದು ನ್ಯೂ ಜರ್ನಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಅಂದರೆ ಮತ್ತೆ ಹೆಂಗೆ ಬೇಬಿ ಸೋಲ್ ಓಲ್ಡ್ ಸೋಲ್ ಆಗುತ್ತೋ ಟ್ವಿನ್ ಫ್ಲೇಮ್ ಜರ್ನಿ ಸ್ಟಾರ್ಟ್ ಆಗುತ್ತೋ ಹಾಗೆ ಇದೊಂದು ಕಂಪ್ಲೀಟ್ ಜರ್ನಿ ಆಗಿಬಿಟ್ಟು ಓಕೆ, ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಕಂಪ್ಲೀಟ್ ಜರ್ನಿ ಆಗಿಬಿಟ್ಟು ಮತ್ತೆ ಈ ಒಂದು ಜೀವನವನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಜೀವನದಲ್ಲಿ ಇನ್ಯಾವ ರೀತಿ ಪವರ್ ಇರುತ್ತೆ, ಯಾವ ರೀತಿಯ ಹೈಯರ್ ಪವರ್ ಇರುತ್ತೆ, ಯಾವ ರೀತಿ ಶಕ್ತಿ ಇರುತ್ತೆ ಅಂತ ಗೊತ್ತಿರಲ್ಲ. ಆದರೆ ಇವರಿಗೆ ಯೂನಿವರ್ಸು ಭೂಮಿ ಮೇಲೆ ಹುಟ್ಟಿಸ್ಬೋದು, ನೀನಿನ್ನೂ ಕೆಲಸ ಮಾಡು, ಭೂಮಿ ಮೇಲೆ ಜನರಿಗೆ ಹೆಲ್ಪ್ ಮಾಡು, ಆಧ್ಯಾತ್ಮಿಕ ಗೈಡೆನ್ಸ್ ಮಾಡು, ಈ ಥರ ಏನಾದರೂ ಕಳಿಸ್ಬೋದು. ಅಥವಾ ಭೂಮಿ ಮೇಲೆ ನಿನ್ನ ಜರ್ನಿ ಸಾಕು, ಇನ್ನು ಮುಂದೆ ನೀನು ಬೇರೆ ಪ್ಲಾನೆಟಲ್ಲಿ ಜನ್ಮ ತಾಳು, ಬೇರೆ ಪ್ಲಾನೆಟ್ ಬಗ್ಗೆ ತಿಳ್ಕೊ, ಬೇರೆ ಪ್ಲಾನೆಟಲ್ಲಿ ಇರೋರಿಗೆ ಹೆಲ್ಪ್ ಮಾಡು ಅಂತ ಹೇಳಿ ಕೂಡ ಕಳಿಸ್ತಾರೆ. ಓಕೆ, ಆ ಥರದ್ದು ಜರ್ನಿಗೆ ಓಕೆ ಅದು ನಾನು ಮರ್ತಿದ್ದೀನಿ. ಬೇರೆ ಪ್ಲಾನೆಟಿಂದ ಬಂದು ನಮ್ಮ ಪ್ಲಾನೆಟಿಗೆ ಬಂದು ಅಂದರೆ ಬೇರೆ ಪ್ಲಾನೆಟಲ್ಲಿ ಇರೋ ಅಂಥ ಸೋಲ್ ಕೂಡ ನಮ್ಮ ಭೂಮಿ ಮೇಲೆ ಹುಟ್ಟಿ ಭೂಮಿ ಮೇಲೆ ಬಂದು ಜನರಿಗೆ ಹೆಲ್ಪ್ ಮಾಡೋವಂಥ ಸೋಲ್ಗಳು ಇದ್ದಾರೆ ಈ ಭೂಮಿ ಮೇಲೆ. ಆಯಿತಾ, ಅವ್ರ ಜರ್ನಿ ಬೇರೆ, ಅವ್ರಿಗೇನೋ ಅಂತಾರೆ, ನಂಗೆ ಮರ್ತೋಗಿದೆ. ಅವ್ರಿಗೆ ಏನನ್ಸುತ್ತೆ ಅಂದರೆ ಕಂಪ್ಲೀಟಾಗಿ ಭೂಮಿ ಮೇಲಿರೋರೆಲ್ಲರೂ ಹೊಸಬ್ರೆ ಅವರಿಗೆ. ಓಕೆನಾ, ಬೇರೆ ಪ್ಲ್ಯಾನೆಟಿಂದ ಬಂದು ಇಲ್ಲಿ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟಿದಾಗ ಅವರಿಗೆ ತಂದೆ ತಾಯಿಗಳೂ ಅಪರಿಚಿತರೆ, ಸಿಬ್ಲಿಂಗ್ಸು ಅಪರಿಚಿತರೆ. ಅಂದರೆ ಯಾವ ಸೋಲ್ ಜೊತೆಗೂ ಕನೆಕ್ಷನ್ ಇರೋಲ್ಲ, ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಸೋಲ್ ಜೊತೆ ಕನೆಕ್ಷನ್ ಇರೋಲ್ಲ. ಯಾವಾಗಲೂ ಅವರಿಗೆ ಅಪರಿಚಿತರು, ಇದು ನನ್ನ ಮನೆ ಅಲ್ಲ, ಈ ಭೂಮಿ ನನ್ನ ಮನೆ ಅಲ್ಲ ಅಂತ ಫೀಲ್ ಆಗ್ತಾ ಇರುತ್ತೆ ಅವರಿಗೆ. ಅವ್ರು ಮೊದಲನೇದಾಗಿ ಎಲ್ಲಿ ಹುಟ್ಟಿದ್ರೋ ಅದು ಅವರ ಪರ್ಮನೆಂಟ್ ಮನೆ, ಓನ್ ಹೌಸ್ ಅಂತ. ಹಾಗೆ ಭೂಮಿ ಮೇಲೆ ನಾವೆಲ್ಲರೂ ಏನು ಹುಟ್ಟಿದ್ದೀವಿ ಅಂದರೆ ಬೇರೆ ಪ್ಲಾನೆಟಿಂದ ಬಂದು ಇಲ್ಲಿ ವಾಸ ಇದ್ದಾರಲ್ಲ ಅವ್ರಿನ ಬಿಟ್ಟು ನಾವು ಯಾವಾಗಲೂ ಭೂಮಿ ಜೊತೆಗೇ ಹುಟ್ಟಿ ಭೂಮಿ ಮೇಲೇ ಯಾವಾಗಲೂ ಪ್ರತಿ ಜನ್ಮನೂ ತಾಳ್ತಾ ಇದ್ರೆ ಇದು ನಮ್ಮ ನಿಜವಾದ ಭೂಮಿ ಮನೆ, ನಮ್ಮ ಸ್ವಂತ ಮನೆ ಭೂಮಿ. ಓಕೆನಾ, ಭೂಮಿ ಗ್ರಹ ಮದರ್ ಅರ್ತ್ ಏನಿದೆ ಇದು ನಮ್ಮ ಸ್ವಂತ ಮನೆ. ನಾವು ಈ ಪ್ಲಾನೆಟಿಂದ ಅಂದರೆ ಭೂಮಿ ಗ್ರಹದಿಂದ ಬಿಟ್ಟು ಬೇರೆ ಅನ್ಯ ಗ್ರಹಕ್ಕೆ ಹೋದಾಗ ನಮಗೆ ಅಲ್ಲಿ ಎಲ್ಲ ಹೊಸದೇ, ಎಲ್ಲವೂ ಅಪರಿಚಿತ ಸೋಲ್ಗಳೇ ಇರ್ತದೆ. ಆವಾಗ ಅದು ಇದು ನಂದಲ್ಲ, ಇದು ನನ್ನ ಮನೆ ಅಲ್ಲ, ಇದು ನನ್ನ ಮನೆ ಅಲ್ಲ. ನೋಡಿ ಈ ಪ್ಲಾನೆಟ್ ಎಷ್ಟು ದೂರ ಇದೆ. ನಾವಿರೋ ಸ್ಥಳದಿಂದ ಅಥವಾ ನಮ್ಮ ದೇಶದಿಂದ ಬಿಟ್ಟು ನಾವು ಬೇರೆ ದೇಶಕ್ಕೆ ಹೋದ್ರೇ ಇದು ನಮ್ಮ ದೇಶ ಅಲ್ಲ, ನಮ್ಮ ತನ ಇಲ್ಲ, ನಮ್ಮದಿಲ್ಲ, ನಮ್ಮ ತಾಯ್ನಾಡಲ್ಲ ಅಂತ ಫೀಲ್ ಬರ್ತಾ ಇರತ್ತೆ. ಅಂಥದ್ರಲ್ಲಿ ಯೋಚನೆ ಮಾಡಿ ನಾವು ಭೂಮಿ ಬಿಟ್ಟು ಬೇರೆ ಅನ್ಯ ಗ್ರಹದಲ್ಲಿ ಹುಟ್ಟಿದ್ರೆ ಅಲ್ಲಿ ಎನರ್ಜೀಸ್ ಹೆಂಗಿರ್ಬೋದು. ಆದರೆ ಆ ಎಲ್ಲ ಎನರ್ಜೀಸ್ ಬಗ್ಗೆ ತಿಳ್ಕೊಬೇಕು ಅಂತಲೇ ಯೂನಿವರ್ಸ್ ಮಾಡಿರೋ ಪ್ಲ್ಯಾನ್ ಇದು. ಓಕೆನಾ, ಯಾಕೆ ಅಂದರೆ
ಕಂಪ್ಲೀಟ್ ಯೂನಿವರ್ಸ್, ಕಂಪ್ಲೀಟ್ ಬ್ರಹ್ಮಾಂಡ ನಮ್ಮೊಳಗಿದೆ. ಬ್ರಹ್ಮಾಂಡ ಹೇಗಿದೆಯೋ ಪಿಂಡ ಹಾಗೇ ಇದೆ ಅಂದಮೇಲೆ ಬ್ರಹ್ಮಾಂಡದ ವಿಸ್ಮಯ ಅಥವಾ ಅದೇನು ಮಿಸ್ಟ್ರಿ ಅಂತಾರಲ್ಲ, ಆ ಮಿಸ್ಟ್ರಿಯನ್ನು ಹುಡ್ಕೋಕ್ಕೆ ತುಂಬ ಜನ ಹೋಗ್ತಾರೆ. ಬ್ರಹ್ಮಾಂಡದ ಆಳವನ್ನು ಹುಡ್ಕೊಳ್ಳೋಕ್ಕೆ ಅಧ್ಯಯನ ಮಾಡ್ತಾ ಇರ್ತಾರೆ. ಆದರೆ ಯಾರಿಗೂ ಅಷ್ಟು ಸುಲಭವಾಗಿ ಒಂದು ಜನ್ಮದಲ್ಲಿ ಸಿಗೋದೇ ಇಲ್ಲ ಅಧ್ಯಯನ ಅಲ್ವಾ. ಅದೇನಿದ್ರು ಎಕ್ಸ್ಪೀರಿಯೆನ್ಸ್ ಮೂಲಕ ಸಿಗುತ್ತೆ. ಆ ಎಕ್ಸ್ಪೀರಿಯೆನ್ಸ್ ಹೆಂಗೆ ಸಿಗುತ್ತೆ ಅಂದರೆ ಪ್ರತಿ ಒಂದು ಜನ್ಮದಲ್ಲೂ ನಾವು ಒಂದೊಂದು ರೀತಿಯ ಅನುಭವವನ್ನು ಪಡ್ಕೊಂಡು ಪಾಸಿಟಿವ್ ವೇಯಲ್ಲಿ ಸಾಕ್ತಾ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ಕೊಳ್ತಾ ನಾವು ಒಂದೊಂದು ಪ್ಲ್ಯಾನೆಟಲ್ಲೂ ಒಂದೊಂದು ರೀತಿಯ ಎನರ್ಜೀಸ್ ಸೋಲ್ಗಳ ಜೊತೆಗೆ ಜೀವನವನ್ನು ಮಾಡಿ ಎಕ್ಸ್ಪೀರಿಯೆನ್ಸ್ ಪಡ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಕಂಪ್ಲೀಟ್ ಬ್ರಹ್ಮಾಂಡ ಎಷ್ಟು ದೊಡ್ಡದಾಗಿದೆ ಬೇಕಾದ್ರೆ ನೀವು ಗೂಗಲ್ ಸರ್ಚ್ ಮಾಡಿ. ನಾಸಾದವರೆಲ್ಲ ಹಾಕಿದ್ದಾರೆ ಗೂಗಲಲ್ಲಿ ವಿಡಿಯೋಸು ಕೆಲವೊಂದಿದೆ, ಕೆಲವೊಂದು ಪಿಕ್ಚರ್ ಇದೆ. ಆ ಒಂದು ಯೂನಿವರ್ಸನ್ನು ನೋಡಿ, ಕಂಪ್ಲೀಟ್ ಬ್ರಹ್ಮಾಂಡ ಹೇಗಿದೆ ಅಂತ ನೋಡಿ. ಅಷ್ಟು ಬ್ರಹ್ಮಾಂಡದಲ್ಲಿ ಕೂಡ ನಮ್ಮ ಜನ್ಮ ಆಗೋ ಸಾಧ್ಯತೆ ಇದೆ. ಓಕೆನಾ. ನಾವಿವತ್ತು ಕೇವಲ ಸೌರಮಂಡಲದಲ್ಲಿರುವಂತಹ ಗ್ರಹಗಳ ಜೊತೆಗೆ ಮಾತ್ರ ಅಲ್ಲದೆ ಕಂಪ್ಲೀಟ್ ಬ್ರಹ್ಮಾಂಡದ ಜೊತೆಗೆ ಎನರ್ಜಿಯನ್ನು ಹೊಂದಿದ್ದೀವಿ. ಆದರೆ ನಾವು ಯಾವ್ಯಾವ ಜನ್ಮದಲ್ಲಿ ಎಲ್ಲಿ ಹುಡ್ತೀವಿ ಅನ್ನೋದು ದೇವ್ರ ನಿರ್ಧಾರ ಆಗಿರ್ತದೆ. ಓಕೆ. ಅದ್ರ ಜೊತೆಗೆ ಕೆಲವೊಮ್ಮೆ ದೇವ್ರು ನಮಗೂ ನಿರ್ಧಾರ ಕೊಡ್ತಾರೆ, ಆಪ್ಷನ್ಸ್ ಕೊಡ್ತಾರೆ. ಸೋಲ್ ಇದೆಯಲ್ಲ, ಸೋಲು ತಂದೆ ತಾಯಿಗಳನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅಥವಾ ನಾವು ಇಂಥ ಕಡೆ ಹುಟ್ಟಬೋದು ಅನ್ನೋದಕ್ಕೂ ಅವಕಾಶ ಇರುತ್ತೆ ಅಂತ ಹೇಳ್ತಾರೆ. ಅದು ಯೂನಿವರ್ಸ್ಗೆ ಇರುತ್ತೆ. ಯಾಕಂದರೆ ನಮ್ಮ ಎಲ್ಲ ಕರ್ಮದ ಆಧಾರದ ಮೇಲೆ ನಿಂತಿರುತ್ತೆ. ನಾವು ಪಾಸಿಟಿವ್ ಕರ್ಮ ಮಾಡಿದ್ದೀವೋ ನೆಗೆಟಿವ್ ಕರ್ಮ ಮಾಡಿದ್ದೀವೋ ಅನ್ನೋದು ಡಿಪೆಂಡ್ ಆಗಿರ್ತದೆ. ಓಕೆ. ನಾವು ಎಷ್ಟು ಪಾಸಿಟಿವ್ ಕರ್ಮದ ಪುಣ್ಯ ಕರ್ಮ ಅಂತ ಏನಂತೀವಿ ಅಥವಾ ಸಕಾರಾತ್ಮಕ ಕರ್ಮಗಳನ್ನು ಮಾಡಿ ಹೊತ್ತಿರ್ತಕ್ಕಂತಹ ಮೂಟೆ ವ್ಯಾಲ್ಯೂ ಎಷ್ಟಿರುತ್ತೆ, ನಕಾರಾತ್ಮಕ ಕೆಲಸ ಅಥವಾ ಪಾಪ ಕರ್ಮಗಳನ್ನು ಮಾಡಿರ್ತಕ್ಕಂತಹ ಮೂಟೆ ಎಷ್ಟಿದೆ ಅಂತೇಳಿ ತೂಕ ಮಾಡ್ತಾರೆ. ಆ ತೂಕದ ಮೇಲೇ ನಮ್ಮ ಜನ್ಮಗಳು ನಿಂತಿರ್ತದೆ. ಅದೆಲ್ಲ ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಪ್ರತಿ ಜನ್ಮ ಪಡೆಯುವಾಗಲೂ ಕೂಡ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವೋ ಅಷ್ಟು ನಮಗೆ ಜನ್ಮಗಳು ಕಡಿಮೆ ಆಗ್ತಾ ಹೋಗ್ತದೆ. ನ್ಯೂ ಜರ್ನಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯೂನಿವರ್ಸಿಂದ ಸುಮಾರಷ್ಟು ಪ್ಲ್ಯಾನ್ ಇದೆ ಅಲ್ವಾ. ದೇವ್ರು ಏನು ಪ್ಲ್ಯಾನ್ ಮಾಡಿರ್ತಾರೋ ಗೊತ್ತಿಲ್ಲ, ಆದರೆ ತುಂಬ ಒಳ್ಳೆ ಪ್ಲ್ಯಾನೇ ಮಾಡಿರ್ತಾರೆ ನಮಗೋಸ್ಕರ. ಆ ಒಳ್ಳೆ ಪ್ಲ್ಯಾನನ್ನು ಸ್ವೀಕಾರ ಮಾಡೋಕ್ಕೆ, ಆ ಒಳ್ಳೆ ಪ್ಲ್ಯಾನನ್ನು ಜೀವಿಸ್ಬೇಕಂದ್ರೆ ನಾವು ಹೆಚ್ಚು ಪುಣ್ಯಕರ್ಮಗಳನ್ನು ಮಾಡ್ತಾ ಹೋಗಬೇಕು, ಪಾಪಕರ್ಮಗಳನ್ನು ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ನಮ್ಮ ಸೇವಿಂಗ್ ಎನರ್ಜಿಯಲ್ಲಿ ಪುಣ್ಯ ಎನರ್ಜಿ, ಪಾಸಿಟಿವ್ ಎನರ್ಜಿ ಜಾಸ್ತಿ ಇರಬೇಕು. ಅದಕ್ಕೋಸ್ಕರ ನಮ್ಮನ್ನು ನಾವು ಸಣ್ಣ ವಿಚಾರದಿಂದ ಹಿಡ್ಕೊಂಡು ದೊಡ್ಡ ವಿಚಾರದವರೆಗೂ ಪಾಸಿಟಿವ್ ಆಗಿ ಇಟ್ಕೋಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಪಾಸಿಟಿವ್ ಫೀಲ್ ಮಾಡಬೇಕು. ಒಬ್ರ ಜೊತೆ ಪ್ರೀತಿ ಇರಬೇಕು. ಖಾಲಿ ರಿಲೇಷನ್ಶಿಪ್ಪಲ್ಲಿ ಮಾತ್ರ ಅಲ್ಲ, ಫ್ರೆಂಡ್ಸ್ ಅಂತ ಅಲ್ಲ, ಕಂಪ್ಲೀಟ್ ಹೋಲ್ ಭೂಮಿಯನ್ನೇ ಪ್ರೀತಿಸಬೇಕು. ಗಿಡ ಮರಗಳನ್ನು ಪ್ರೀತಿಸಬೇಕು, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಬೇಕು. ಪ್ರತಿಯೊಬ್ಬರು ನಾವೆಲ್ಲರೂ ಒಂದೇ, ಯಾವುದೇ ಜಾತಿ ಭೇದ ಇಲ್ಲದೆ, ಯಾವುದೇ ರಿಲಿಜಿಯನ್ ಆರ್ಗ್ಯುಮೆಂಟ್ಸ್ ಇಲ್ಲದೆ. ಓಕೆ. ಆ ದೇಶ ಈ ದೇಶ ಅಂತ ಅಂದೆ. ಓಕೆ. ನಮ್ಮ ಭೂಮಿ ನಿಮ್ಮ ಭೂಮಿ ಅಂತ ಅಂದೆ. ದಾಯಾದಿಗಳಾಗದೆ ಕಂಪ್ಲೀಟ್ ಅನ್ಕಂಡೀಷ್ನಲ್ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವಾಗ ನೀವು ಕಂಪ್ಲೀಟ್ ಪೃಥ್ವಿಯನ್ನು ಒಪ್ಕೊತೀರಾ, ಯಾವಾಗ ಪ್ರಕೃತಿಯನ್ನು ಒಪ್ಕೊತೀರಾ, ಯಾವಾಗ ನೀವು ನಿಮ್ಮನ್ನು ಒಪ್ಕೊಳ್ಳೋದ್ರ ಜೊತೆಗೆ ಇತರರನ್ನು ಒಪ್ಕೊಳ್ತಿರೋ, ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ, ಒಬ್ಬನೇ ಪರಮಾತ್ಮ. ಓಕೆ. ಪರಮಾತ್ಮಂಗೆ ನಿರಾಕಾರ ಅಂತ ಕರಿತೇವೆ. ಅಂದರೆ ಎಲ್ಲ ಆಕಾರಗಳು ಆ ಒಬ್ಬ ಪರಮಾತ್ಮನಲ್ಲಿ ಅಡಕ ಆಗಿದೆ, ಅಡಗಿಸ್ಕೊಂಡು ಬಿಟ್ಟಿದ್ದಾರೆ ಪರಮಾತ್ಮ. ಹಂಗಾಗಿ ನಿರಾಕಾರ ಅಂತೀವಿ. ಆ ನಿರಾಕಾರನಲ್ಲಿ ನಾವು ಯಾವಾಗ ಲೀನ ಆಗ್ತೀವೋ ಆವಾಗ ಈ ಒಂದು ಕಷ್ಟ ಕಾರ್ಪಣ್ಯಗಳು, ತೊಂದರೆಗಳು, ಸಮಸ್ಯೆಗಳು ಇರೋದಿಲ್ಲ. ಎಲ್ಲ ರೀತಿಯಲ್ಲೂ ಮೆಟೀರಿಯಲಿಸ್ಟಿಕ್ ಆಗಿರ್ಬೋದು, ಮೆರಿಟಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ನೇಮ್ ಫೇಮ್ ವಿಚಾರಕ್ಕಾಗಿರ್ಬೋದು, ಗ್ರೋತ್ಗಾಗಿರ್ಬೋದು, ಸಕ್ಸಸ್ಗಾಗಿರ್ಬೋದು, ವಿಕ್ಟ್ರಿಗಾಗಿರ್ಬೋದು, ನಾರ್ಮಲ್ ಲೈಫ್ ಜೊತೆಗೆ ಸ್ಪಿರಿಚುವಲ್ ಲೈಫಲ್ಲೂ ಕೂಡ ಎಲ್ಲದರಲ್ಲೂ ಸಮಾನವಾಗಿ ಗ್ರೋತ್, ಸಕ್ಸಸ್, ಸ್ಟೆಬಿಲಿಟಿ ಬೇಕು. ಓಕೆ ಅನ್ನೋದಾದರೆ ನೀವು ಹೆಚ್ಚು ಪಾಸಿಟಿವ್ ಕರ್ಮ ಮಾಡಬೇಕು. ಜೊತೆಗೆ ಪಾಸಿಟಿವ್ ಥಿಂಕಿಂಗ್, ಭೇದ ಭಾವ ಮಾಡೋದು ಸ್ಟಾಪ್ ಮಾಡಿ. ಗಂಡು ಹೆಣ್ಣು ಅನ್ನೋ ಭೇದ ಭಾವ ಮಾಡೋದನ್ನು ಸ್ಟಾಪ್ ಮಾಡಿ. ಇವೆರಡೂ ಒಂದಕ್ಕೊಂದು ಪೂರಕ, ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ, ಅರ್ಥ ಆಯ್ತಾ? ಅಥವಾ ಕನ್ನಡಿ ಇದ್ದಂಗೆ. ನಮ್ಮ ಎದುರಿಗೆ ಕನ್ನಡಿ ಇಟ್ಟಾಗ ನಾವು ಹೇಗೆ ಕಾಣ್ತೀವೋ ಹಾಗೆ ಪ್ರತಿಬಿಂಬ ಇದ್ದಂಗೆ ಈ ಗಂಡು ಹೆಣ್ಣು ಫಿಸಿಕಲ್ ವೈಸು. ಓಕೆ. ಅಂಗಾಂಗಗಳು ಬೇರೆ ಥರ ಕಾಣ್ಬೋದು, ಬಟ್ ಒಳಗಿರೋ ಸೋಲ್ ಒಂದೇ. ಆದರೆ ಮಸ್ಕ್ಯುಲಿನ್ ಆ್ಯಂಡ್ ಫೆಮಿನಿನ್ ಎನರ್ಜಿಯಲ್ಲಿರುತ್ತೆ. ಆದರೆ ಆ ಆತ್ಮಕ್ಕೆ ಆಕಾರ ಇಲ್ಲ ಅನ್ನೋದು ನೆನಪಿರಲಿ. ಕೇವಲ ಆತ್ಮ ಒಂದು ಬೆಳಕಿನ ರೀತಿಯಲ್ಲಿರುತ್ತೆ. ಹೇಗೆ ನೀವು ದೀಪ ಹಚ್ಚಿದಾಗ ದೀಪ ಅಂಕು ಡೊಂಕಾಗಿರುತ್ತೆ, ಅದಕ್ಕೊಂದು ಪರ್ಟಿಕ್ಯುಲರ್ ಶೇಪ್ ಕೊಡೋಕ್ಕಾಗತ್ತಾ?
ಇಲ್ಲ. ಅಥವಾ ಆ ದೀಪಕ್ಕೆ ನೀವು ಲಿಂಗನ ನಿರ್ಧಾರ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ದೀಪ ನೀವೆರಡು ಜೋಡಿ ದೀಪ ಹಚ್ಚಿದ್ರೂ ಕೂಡ ಅವೆರಡು ಒಂದೇ ಥರನೇ ಕಾಣೋದಲ್ವಾ? ಹಾಗೆ ಆತ್ಮಗಳಿರ್ತದೆ. ಹಾಗಾಗಿ ಗಂಡು ಹೆಣ್ಣು ಭೇದ ಮಾಡೋಕ್ಕೆ ಹೋಗ್ಬಿಡಿ. ನೀವೇನಾದರೂ ಈ ಥರ ಭೇದ ಭಾವ ಮಾಡಿದ್ರೆ ಇದಕ್ಕೂ ಸರಿಯಾಗಿ ಪೆಟ್ಟು ಕೊಡ್ತಾರೆ ದೇವರು, ಜೊತೆಗೆ ಪಾಠನೂ ಕಲಿಸ್ತಾರೆ ನಿಮಗೆ. ಯಾಕಂದರೆ ನಿಮ್ಮನ್ನು ನೀವು ಗಂಡು ಅಂತೇಳಿ ದರ್ಪ ತೋರ್ಸೋಕೆ ಹೋದರೆ ಮುಂದಿನ ಜನ್ಮದಲ್ಲಿ ನಿಮ್ಮನ್ನು ದೇವರು ಹೆಣ್ಣಾಗಿ ಹುಟ್ಟಿಸ್ತಾರೆ. ಹೆಣ್ಣಿನ ಸಮಸ್ಯೆಗಳು, ಹೆಣ್ಣಿನ ಪ್ರಾಬ್ಲಮ್ಸ್, ಹೆಣ್ಣಿನ ಫೀಲಿಂಗ್ಸ್ ಎಲ್ಲವೂ ನಿಮಗೆ ಯೂನಿವರ್ಸು ಪಾಠ ಕಲಿಸೋದ್ರ ಜೊತೆಗೆ ಶಿಕ್ಷೆ ಕೊಡ್ತಾ ಹೋಗ್ತಾರೆ. ನೀವು ಅಂತೀರ, ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನಪ್ಪ, ನನಗ್ಯಾಕೆ ಈ ಥರ ಶಿಕ್ಷೆ, ನಾನು ಯಾಕಾದರೂ ಹೆಣ್ಣಾಗಿರ್ದೆ ಅಂತ ಹೇಳ್ತಿರಲ್ಲ. ಅದಕ್ಕೆ ಕಾರಣ ಏನಂದರೆ ಹಿಂದಿನ ಜನ್ಮದಲ್ಲಿ ನೀವು ಗಂಡಾಗಿ ಹೆಣ್ಣಿನನ್ನು ಅವಹೇಳನ ಮಾಡಿರ್ತಕ್ಕಂಥದ್ದು, ಅಗೌರವನ ಸೂಚಿಸತಕ್ಕಂಥದ್ದು, ಅಥವಾ ತುಂಬಾ ಹರ್ಟ್ ಮಾಡಿರ್ತಕ್ಕಂಥದ್ದು. ಈ ಥರ ಎನರ್ಜಿಸಿಗೆ ಬರ್ತೀರಾ. ಅಥವಾ ಹೆಣ್ಣಾಗಿ ಹುಟ್ಟಿದವರು ಗಂಡಸ್ರ ಬಗ್ಗೆ ಅವಹೇಳನ ಮಾಡಿದಾಗ, ರೆಸ್ಪೆಕ್ಟ್ ಕೊಡದೇ ಇದ್ದವಾಗ ನಿಮಗೆ ಗಂಡಸಾಗಿ ಹುಟ್ಟಿಸ್ತಾರೆ. ಆವಾಗ ಗಂಡಿನ ಸಮಸ್ಯೆಗಳೇನು, ಗಂಡಿನ ಫೀಲಿಂಗ್ಸ್ ಏನು, ಗಂಡಿನ ಪ್ರಾಬ್ಲಮ್ಸ್ ಏನು ಅನ್ನೋದನ್ನು ಕೂಡ ಅರ್ಥ ಮಾಡಿಸ್ತಾರೆ. ಆವಾಗ ಎಷ್ಟೊಂದು ಜನ ಹೇಳ್ತಾರೆ, ನಾನು ಯಾಕಾರು ಗಂಡಾಗಿ ಹುಟ್ಟಿದ್ದೀನಪ್ಪ, ಹೆಣ್ಮಕ್ಳದ್ದೇ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತಿರಲ್ಲ. ಅದಕ್ಕೆ ಕಾರಣ ಏನು ಅಂದರೆ ಈ ಕಾರಣ ಆಗಿರ್ತದೆ. ಹಾಗಾಗಿ ಈ ಥರ ಎನರ್ಜೀಸಲ್ಲಿ ನೀವು ಯಾವತ್ತೂ ಬರಬಾರ್ದು. ಗಂಡು ಹೆಣ್ಣು ಭೇದ ಭಾವ ಮಾಡೋಕ್ಕೋಬೇಡಿ, ಎಲ್ಲರೂ ಒಂದೇ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಫಿಸಿಕಲ್ ವೈಸು, ಶಕ್ತಿ ವೈಸು ಇದೆಲ್ಲ ವ್ಯತ್ಯಾಸಗಳಿರುತ್ತೆ. ಆ ವ್ಯತ್ಯಾಸಗಳನ್ನು ಸೃಷ್ಟಿ ಮಾಡಿರೋದೇ ಭಗವಂತ. ಆ ಸೃಷ್ಟಿಯನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ಅದನ್ನು ನಾವು ಒಪ್ಕೋಬೇಕು, ಆಯಿತಾ? ಹಾಗಾಗಿ ಯಾವುದೇ ಕಾರಣಕ್ಕೂ ಗಂಡು ಹೆಣ್ಣು ಮಕ್ಕಳಲ್ಲೂ ಭೇದ ಭಾವ ಮಾಡಬೇಡಿ, ತಂದೆ ತಾಯಿರಲ್ಲೂ ಭೇದ ಭಾವ ಮಾಡಬೇಡಿ, ಗಂಡ ಹೆಂಡತಿರಲ್ಲೂ ಭೇದ ಭಾವ ಮಾಡಬೇಡಿ. ನಾವೆಲ್ಲ ಒಂದೇ ಅನ್ನೋದನ್ನು ಕಾನ್ಸೆಪ್ಟಲ್ಲಿ ತಲೆಯಲ್ಲಿರಲಿ. ಓಕೆ. ಅದಾದಮೇಲೆ ಜಾತಿ ಭೇದ ಭಾವ ಅಂತ ಮಾಡೋಕ್ಕೋಗ್ಬಿಡಿ. ಈ ಜಾತಿಗಳು ಆ್ಯಕ್ಚುಲಿ ಕರ್ಮದಿಂದ ಸೃಷ್ಟಿಯಾಗಿದ್ದು, ಆದರೆ ಜನ ಇತ್ತೀಚೆಗೆ ಅದೆಷ್ಟೋ ನೂರಾರು ಜಾತಿ ಇದ್ದಾವೆ. ನನಗಂತೂ ಇಲ್ಲಿವರೆಗೂ ಜಾತಿ ಅಂದರೆ ಏನಂತಲೇ ಅರ್ಥ ಆಗಿಲ್ಲ. ಇನ್ಕ್ಲೂಡಿಂಗ್ ಆ ಜಾತಿ ಮೀನಿಂಗೇ ನನಗೆ ಇನ್ನೂ ಗೊತ್ತಿಲ್ಲ. ಓಕೆ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆ ಜಾತಿ ಮೀನಿಂಗ್ ಏನಂತಲೇ ಗೊತ್ತಿಲ್ಲ. ಕೆಲವರು ಯಾವ ಭಾಷೆ ಮಾತಾಡ್ತಾರೋ ಆ ಜಾತಿ, ಅದು ನನಗೆ ವಿಚಿತ್ರ ಅನಿಸುತ್ತೆ, ತುಂಬ ವಿಚಿತ್ರ ಅನಿಸುತ್ತೆ. ಸೊ ಈ ಒಂದು ಕಾನ್ಸೆಪ್ಟಿಂದ ಹೊರಗಡೆ ಬನ್ನಿ, ತಲೆಯಲ್ಲಿ ಇಟ್ಕೋಬೇಡಿ. ಆಮೇಲೆ ಇದರಲ್ಲೂ ಸ್ಪೆಷಲ್ಲಾಗಿ ಮ್ಯಾರೇಜ್ ವಿಚಾರ ಅಂತ ಬಂದವಾಗ ಈ ಜಾತಿ ಧರ್ಮ ಅಂತೇಳಿ ನೋಡೋಕ್ಕೋಗ್ಬೇಡಿ. ಯಾಕಂದರೆ ಕೆಲವೊಮ್ಮೆ ಸೋಲ್ಮೇಟ್ ಕನೆಕ್ಷನಲ್ಲಿ ಇರ್ತಾರೆ ಎನರ್ಜಿ, ಅಥವಾ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿರ್ತಾರೆ, ಹೀಗೆ ಸೋಲ್ಮೇಟ್ ಎನರ್ಜಿ ಕನೆಕ್ಷನಲ್ಲಿ ಮ್ಯಾರೇಜ್ ಆಗೋ ಸಾಧ್ಯತೆ ಇರುತ್ತೆ. ಅಥವಾ ಆತ್ಮಗಳು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿರೋಂತಹ ವ್ಯಕ್ತಿಗಳ ಮ್ಯಾರೇಜ್ ಆಗೋ ಸಂದರ್ಭ ಇರುತ್ತೆ. ಹಾಗಾಗಿ ಜಾಸ್ತಿ ಈ ಥರ ಜಾತಿ ಭೇದ ಭಾವ, ಆ ಧರ್ಮ ಈ ಧರ್ಮ, ಅಥವಾ ಆ ರಿಲಿಜಿಯನ್ ಈ ರಿಲಿಜಿಯನ್, ಆ ಕಮ್ಯುನಿಟಿ ಈ ಕಮ್ಯುನಿಟಿ, ಅಥವಾ ಆ ದೇಶ ಈ ದೇಶ, ಆ ನಾಡು ಈ ನಾಡು ಅಂತೇಳಿ ಜಾಸ್ತಿ ಜಗಳ ಮಾಡೋಕ್ಕೆ ಹೋಗ್ಬೇಡಿ. ಓಕೆ. ಈಗಂತೂ ನನಗೆ ಈ ಜಾತಕದ ಮೇಲಂತೂ ನಂಬಿಕೆ ಇಲ್ಲ. ಯಾಕಂದರೆ ಎಷ್ಟೊಂದು ಜನ ಜಾತಕ ಹೊಂದಾಣಿಕೆ ಆಗಿರ್ತಾರೆ ಅಂತ ಹೇಳ್ತಾರೆ, ಅವ್ರ ನಡುವೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಬಟ್ ನಾನು ಹೇಳೋದು ಬೆಸ್ಟ್ ಏನಪ್ಪ ಅಂದರೆ, ನೀವು ಯಾರೇ ಮ್ಯಾರೇಜ್ ಆಗಬೇಕಂತಿದ್ದೀರಾ, ದಯಮಾಡಿ ನಿಮಗೆ ಬಂದಿರತಕ್ಕಂಥ ಪ್ರಪೋಸಲ್ ವೈಸು ನೀವು ಪ್ರಶ್ನೆಗಳನ್ನು ಟ್ಯಾರೋ ಮೂಲಕ ಕ್ಲಿಯರ್ ಆ್ಯಂಡ್ ಕ್ಲಾರಿಟಿ ಸಹಿತ ತಗೋಬೋದು. ಅದರಿಂದ ನಿಮ್ಮ ಲೈಫ್ ಲಾಂಗ್ ಹೆಂಗೆ ಜೀವನ ಇರುತ್ತೆ ಅನ್ನೋದನ್ನು ಕೂಡ ತಿಳ್ಕೊಬೋದು. ಅದ್ರ ಮೂಲಕ ನೀವು ಜೀವನವನ್ನು ನಡೆಸ್ಬೋದು. ಹಂಗಂತ ಹೇಳ್ಬಿಟ್ಟು ನಾವು ಯಾವಾಗಲೂ ಜಗಳನೇ ಆಡೋದಿಲ್ವ, ಮನಸ್ತಾಪನೆ ಬರೋದಿಲ್ವಾ ಅಂತಂದರೆ ಹಾಗೇನಿಲ್ಲ. ಜಗಳಗಳು, ಸಮಸ್ಯೆಗಳು, ಮನಸ್ತಾಪಗಳು ಬರ್ತಾ ಇರುತ್ತೆ. ಬಟ್ ಅದನ್ನು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು. ಅದನ್ನು ರಿಲೀಸ್ ಮಾಡಿಕೊಂಡು, ಎನರ್ಜಿನ ರಿಲೀಸ್ ಮಾಡಿಕೊಂಡು ಒಟ್ಟಾಗಿ ಒಂದಾಗಿ ಬದುಕಬಹುದು. ಬಟ್ ನೀವು ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಜೀವನ ಮಾಡ್ತಾ ಹೋದರೆ ಬೆಸ್ಟ್ ಇರ್ತದೆ. ನೀವು ಖಾಲಿ ಭೌತಿಕ ಜೀವನವನ್ನೇ ನೋಡ್ತಾ ಹೋದರೆ ನಿಮಗೆ ರಿಸಲ್ಟ್ ಸಿಗಲ್ಲ. ಅದೇ ನೀವು ಆಧ್ಯಾತ್ಮಿಕ ಜೀವನದ ಜೊತೆಗೆ ನೀವು ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋದರೆ, ಸೋಲ್ಮೇಟ್ ಕನೆಕ್ಷನ್ನಲ್ಲಿ ಮ್ಯಾರೇಜ್ ಆಗೋದು ಅಥವಾ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಮ್ಯಾರೇಜ್ ಆಗೋದಿದ್ರೆ ಒಳ್ಳೆಯದು. ಬಟ್ ಆದಷ್ಟು ಕಾರ್ಮಿಕ್ ರಿಲೇಷನ್ಶಿಪ್ಪನ್ನು ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಿ ಮ್ಯಾರೇಜ್ ಆಗೋಕ್ಕೆ ಹೋಗ್ಬಿಡಿ. ಇದು ನಾನು ನಿಮಗೆ ತಿಳಿಸ್ತಾ ಇರೋ ಒಂದು ಬ್ಯೂಟಿಫುಲ್ ಗೈಡೆನ್ಸು. ಇದು ನೀವು ಫಾಲೋ ಮಾಡಿದ್ದೇ ಆಗಿದ್ದಿಲ್ಲ. ಯಾಕಂದರೆ ನೀವೀಗ ಪ್ರೀತಿಸ್ತಾ ಇರೋರು ನಿಮಗೆ ಪ್ರಾಣ ಕೊಡೋ ಥರ ಅನಿಸ್ತಾ ಇರುತ್ತೆ. ಬಟ್ ಅವ್ರೇನಾದ್ರು ಕಾರ್ಮಿಕ್ ರಿಲೇಷನ್ಶಿಪ್ಪಲ್ಲಾಗಿದ್ರಂತೂ ಮುಂದಿನ ಜೀವನ ನಿಮ್ಮದು ಕಂಪ್ಲೀಟ್ಲಿ ಡೆಡ್ ಎಂಡಿಂಗ್ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಪಶ್ಚಾತ್ತಾಪ ಪಡೋಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಹರ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಅನ್ನೋದಕ್ಕೋಸ್ಕರ ನೀವು ಟ್ಯಾರೋ ರೀಡಿಂಗ್ ತಗೊಂಡು ನೀವು ಇದು ಮಾಡಿದ್ರೆ. ಯಾಕಂದರೆ ಈಗ ಎಷ್ಟೊಂದು ಜನ ಸ್ಪೆಷಲಿ ಈ ಫಿಲ್ಮ್ ಆ್ಯಕ್ಟರ್ಸ್ ಯಾರ್ಯಾರಿದ್ದಾರೆ, ಆರ್ಟಿಸ್ಟ್ ಯಾರ್ಯಾರಿದ್ದಾರೆ, ಅವರೆಲ್ಲ ಒಂದೊಂದು ಪ್ರಾಜೆಕ್ಟನ್ನು ಸೈನ್ ಮಾಡೋಕ್ಕಾಗಿರ್ಬೋದು, ಅಥವಾ ಅವರ ಒಂದು ಒಂದು ಬಿಸ್ನೆಸ್ ಆಗಿರ್ಬೋದು, ಅಥವಾ ಅವ್ರು ಏನೇ ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೋಬೇಕಂದ್ರೆ ಟ್ಯಾರೋ ರೀಡಿಂಗ್ ತಗೊಂಡು ಡಿಸಿಷನ್ ತಗೊಳ್ತಾರೆ. ಅದರ ಅರ್ಥ ಅಷ್ಟು ಪವರ್ಫುಲ್ ಟ್ಯಾರೋ ರೀಡಿಂಗ್, ಅಷ್ಟು ಅಕ್ಯುರೇಟ್ ಆಗಿರುತ್ತೆ. ಸರಿನಾ? ಅದಾದಮೇಲೆ ಈಗ ಇದಕ್ಕೆ ಟ್ವಿನ್ ಫ್ಲೇಮ್ ಜರ್ನಿಗೆ ಹೇಗೆ ಎನರ್ಜಿ ಹೇಗೆ ಯೂನಿಯನ್ ಆಗೋದು, ಅಥವಾ ಹೇಗೆ ನಿಮ್ಮನ್ನು ನೀವು ಬಿಲ್ಡ್ ಮಾಡ್ಕೊಳ್ಳೋದು ಅಂತಂದರೆ, ನೋಡಿರಿ,
ಇದರಲ್ಲಿ ಆ್ಯಕ್ಚುಲಿ ನೀವು ಫಸ್ಟಾಗಿ ಟ್ವಿನ್ ಫ್ಲೇಮ್ ಜರ್ನಿಗೆ ಬಂತಂದರೆ ಆಟೋಮೆಟಿಕ್ಕಾಗಿ ಯೂನಿವರ್ಸೇ ನಿಮ್ಮನ್ನು ಇಬ್ಬರನ್ನೂ ಒಂದು ಮಾಡ್ತಾರೆ. ಅದರಲ್ಲಿ ಡೌಟೇ ಇಲ್ಲ, ನಿಮ್ಮಿಬ್ಬರನ್ನು ಮ್ಯಾರೇಜ್ ಮಾಡೇ ಮಾಡ್ತಾರೆ. ಅದೇ ನೀವೇನಾದರೂ ರನ್ನರ್ ಆ್ಯಂಡ್ ಚೇಸರ್ ಆಗಿದ್ದರೆ ಇದಕ್ಕೆ ನಾನು ಏನು ರೆಮಿಡಿ ಕೊಡ್ತೀನಿ ಅಂತಂದರೆ, ನೀವು ಯಾರೇ ರನ್ನರ್ ಆಗಿರ್ರಿ ಅಥವಾ ಚೇಸರ್ ಆಗಿರ್ರಿ, ಸ್ಪೆಷಲಿ ಚೇಸರ್ ಏನಿದ್ದೀರಿ, ದಯಮಾಡಿ ನೀವು ನಿಮ್ಮ ಟ್ವಿನ್ನನ್ನು ಚೇಸ್ ಮಾಡೋದನ್ನು ಬಿಟ್ಬಿಡಿ. ನೀವು ಯಾವಾಗ ಚೇಸ್ ಮಾಡೋದನ್ನು ಬಿಡ್ತೀರೋ ರನ್ನರ್ ಆಟೋಮೆಟಿಕ್ಕಾಗಿ ಅಲ್ಲೇ ನಿಂತ್ಕೊತಾರೆ, ಅವ್ರು ಓಡಲ್ಲ ಮುಂದಕ್ಕೆ. ಓಕೆ, ನೀವೇ ಸ್ಟಾಪ್ ಆಗಬೇಕು. ಚೇಸರ್ ಯಾರಿದ್ದೀರಿ ಸ್ಟಾಪ್ ಆಗಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಮೆಂಟಲಿ, ಎಮೋಷ್ನಲಿ, ಫಿಸಿಕಲ್ ವೈಸು ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕು. 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಎಮೋಷ್ನಲಿ, ಮೆಂಟಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು. ಮತ್ತು ನೀವು ನಿಮ್ಮನ್ನು ಕಂಪ್ಲೀಟಾಗಿ ಯೂನಿವರ್ಸಿಗೆ ಸರೆಂಡರ್ ಮಾಡ್ತಾ ಒಂದು ಮಾತನ್ನು ಹೇಳಬೇಕು. ಏನಂದರೆ, ನಾನು ನನ್ನ ಟ್ವಿನ್ನನ್ನು ಚೇಸ್ ಮಾಡ್ತಾಯಿದ್ದೆ, ಬಟ್ ಇವತ್ತಿಂದ ನಾನು ನನ್ನ ಟ್ವಿನ್ನನ್ನು ಚೇಸ್ ಮಾಡೋದಿಲ್ಲ. ಅವ್ರು ಎಲ್ಲಿದ್ದಾರೋ ಅಲ್ಲಿ ಆರಾಮಾಗಿರಲಿ, ಬ್ಲೆಸ್ ಆಗಿರಲಿ, ಪ್ರೊಟೆಕ್ಟೆಡ್ ಆಗಿರಲಿ, ಹೆಲ್ದಿ ಆಗಿರಲಿ, ಹ್ಯಾಪಿ ಆಗಿರಲಿ. ಅವ್ರು ಈ ಭೂಮಿ ಮೇಲಿದ್ದಾರೋ ಅಥವಾ ಅದರ್ ಪ್ಲಾನೆಟಲ್ಲಿದ್ದಾರೋ, ಎಲ್ಲೇ ಇದ್ದರೂ ನನ್ನ ಟ್ವಿನ್ ಸುಖವಾಗಿರಲಿ. ಅವ್ರಿಗೆ ಯಾವಾಗಲೂ ಸದಾ ಆಶೀರ್ವಾದ ಮಾಡ್ತಾಯಿರಿ. ಇವತ್ತಿಂದ ನಾನು ನನ್ನ ಟ್ವಿನ್ ಬಗ್ಗೆ ಯೋಚನೆ ಮಾಡೋದಿಲ್ಲ, ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತೀನಿ. ನನ್ನೊಳಗೆ ಮಸ್ಕ್ಯುಲಿನ್ ಎನರ್ಜಿ ಇದೆಯಾ, ಫೆಮಿನೈನ್ ಎನರ್ಜಿ ಇದೆಯಾ ನೋಡ್ಕೊಳ್ಳಿ. ಫೆಮಿನೈನ್ ಎನರ್ಜಿ ಇದ್ದರೆ ಹೆಚ್ಚಾಗಿ ಎಮೋಷನ್ಸ್ ಇರುತ್ತೆ. ಮಸ್ಕ್ಯುಲಿನ್ ಎನರ್ಜಿ ಇದ್ದರೆ ಹೆಚ್ಚಾಗಿ ಗಂಡ್ಮಕ್ಳು ಹೆಂಗೆ ಸ್ಟ್ರಾಂಗ್ ನಿರ್ಧಾರ ತೊಗೊಳ್ತಾರೋ ಆ ಥರ ಕರೇಜ್ ಜಾಸ್ತಿ ಇರುತ್ತೆ. ಸೊ ನಿಮ್ಮ ಒಳಗಿರುವ ಎನರ್ಜಿ ಯಾವುದು ಅಂತೇಳಿ ಕಂಡಿಡ್ಕೊಂಡು, ಓಕೆ, ನಿಮ್ಮ ಟ್ವಿನ್ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಟ್ಟು ನಿಮ್ಮೊಳಗೆ ಯಾವ ಶಕ್ತಿ ಇಲ್ಲ ಅಂದರೆ ಶಕ್ತಿ ಎನರ್ಜಿ ಇದ್ದು ಶಿವನ ಎನರ್ಜಿ ಇಲ್ಲ ಅಂದರೆ ನೀವು ನಿಮ್ಮನ್ನು ಆಧ್ಯಾತ್ಮಿಕ ಜೀವನದ ಮೂಲಕ, ನೀವು ಹೆಚ್ಚಾಗಿ ಮೆಡಿಟೇಷನ್ ಮಾಡೋದ್ರ ಮೂಲಕ, ನೀವು ನಿಮ್ಮ ಇಷ್ಟ ದೇವರನ್ನು ಆಯ್ಕೆ ಮಾಡಿಕೊಂಡು ಅವರನ್ನು ಆರಾಧನೆ ಮಾಡೋದ್ರ ಮೂಲಕ ನಿಮ್ಮೊಳಗೆ ಶಕ್ತಿಯ ಮೂಲಕ ಶಿವನ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಫಿಸಿಕಲ್ ವೈಸು, ಮೆಂಟಲ್ ವೈಸು, ಎಮೋಷ್ನಲ್ ವೈಸು. ಓಕೆನಾ? ಅದಾದಮೇಲೆ ಯಾರು ಶಿವನ ಎನರ್ಜಿಲಿದ್ದೀರಾ, ನಿಮ್ಮ ಜೊತೆಗೆ ಶಕ್ತಿ ಇಲ್ಲ ಅಂತಂದರೆ ನಿಮ್ಮ ಒಳಗೆ ಶಕ್ತಿ ಎನರ್ಜಿಯನ್ನು ಇನ್ವೋಕ್ ಮಾಡಬೇಕು. ಸರಿನಾ? ಶಿವನ ಎನರ್ಜಿ ಇರೋಂಥ ವ್ಯಕ್ತಿಗಳು ಶಕ್ತಿ ಎನರ್ಜಿನ ಇನ್ವೋಕ್ ಮಾಡಿಬಿಟ್ಟು ನಿಮ್ಮ ಒಳಗೆ ಶಿವ ಮತ್ತು ಶಕ್ತಿ ಎನರ್ಜಿಯನ್ನು ಇನ್ ಆ್ಯಂಡ್ ಯಾಂಗ್ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಶಕ್ತಿ ಎನರ್ಜಿ, ಫೆಮಿನೈನ್ ಎನರ್ಜಿ ಇರೋಂಥ ವ್ಯಕ್ತಿ ನೀವೇನಾರು ಆಗಿದ್ದರೆ ನೀವು ನಿಮ್ಮೊಳಗೆ ಮಸ್ಕ್ಯುಲಿನ್ ಎನರ್ಜಿಯನ್ನು ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಸಮಯವನ್ನು ಸ್ಪೆಂಡ್ ಮಾಡಬೇಕು. ಇದು ಮೆಡಿಟೇಷನ್ ಥ್ರೂ ಮಾತ್ರ ಮಾಡೋಕ್ಕೆ ಸಾಧ್ಯ. ಮತ್ತು ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೋಬೇಕು. ನನ್ನ ಟ್ವಿನ್ ಇಲ್ಲದೆ ಇದ್ದರೂ ನಾನು ಬದುಕಬಲ್ಲೆ. ನನ್ನ ಟ್ವಿನ್, ನಾನು ಯಾರು ಇಲ್ಲ ನನ್ನ ಜೊತೆಗೆ ಅಂದ್ಕೊಂಡ್ರೆ ಹಾಗೇನಿಲ್ಲ. ನನ್ನ ಜೊತೆಗೆ ಶಿವ ಇದ್ದಾರೆ, ಶಕ್ತಿ ಇದ್ದಾರೆ. ಅಂದರೆ ನೀವು ಯಾರನ್ನು ಆರಾಧನೆ ಮಾಡ್ತೀರಾ, ಲಕ್ಷ್ಮೀ ದೇವತೆ ಮತ್ತು ಶ್ರೀನಿವಾಸನನ್ನು ಆರಾಧನೆ ಮಾಡೋದಾಗಿರ್ಬೋದು, ಅಥವಾ ವಿಷ್ಣು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡೋದಾಗಿರ್ಬೋದು, ಶಿವ ಅಥವಾ ಪಾರ್ವತಿಯನ್ನು ಆರಾಧನೆ ಮಾಡ್ಬೋದು, ಅಥವಾ ಬ್ರಹ್ಮ ಮತ್ತು ಸರಸ್ವತಿಯನ್ನು ಆರಾಧನೆ ಮಾಡ್ಬೋದು. ನೀವು ಇದರಲ್ಲಿ ಯಾರನ್ನು ಆರಾಧನೆ ಮಾಡ್ತೀರಾ? ಗಂಡ ಹೆಂಡತಿನ. ಓಕೆ, ಗಂಡ ಹೆಂಡತಿ ದೇವರಿದಾರಲ್ಲ, ಸಾರಿ ತಪ್ಪಾಯಿತು. ಬಟ್ ನನಗೆ ಈಸಿಯಾಗಿ ಹೇಳಬೇಕು ಅನ್ನೋ ಕಾರಣ ಕೇಳ್ತಿದ್ದೀನಿ. ಈ ಥರ ಎನರ್ಜಿ ಇರೋಂತಹ, ಅಂದರೆ ನೀವು ಶಿವನನ್ನು ಪೂಜೆ ಮಾಡ್ತಾಯಿದ್ರು ಕೂಡ ನೀವು ಅಲ್ಲಿ ಆಟೋಮೆಟಿಕ್ಕಾಗಿ ಪಾರ್ವತಿಯನ್ನು ಪೂಜೆ ಮಾಡ್ತಾಯಿದ್ದೀರಾ ಅಂತ ಅರ್ಥ. ನೀವು ಪಾರ್ವತಿಯನ್ನು ಪೂಜೆ ಮಾಡ್ತಾಯಿದ್ದೀರಾ ಅಂದರೆ ಆಟೋಮೆಟಿಕ್ಕಾಗಿ ನೀವು ಶಿವನನ್ನು ಕೂಡ ಪೂಜೆ ಮಾಡ್ತಾಯಿದ್ದೀರಾ ಅಂತ ಅರ್ಥ. ಇಬ್ಬರು ಅವ್ರೇನು ಬೇರೆ ಬೇರೆ ಅಲ್ಲ. ನೀವು ಯಾರಿಗೆ ಏನೇ ಒಂದು ಆಫರನ್ನು ಕೊಟ್ಟರೂ ಕೂಡ, ನೀವೇ ಯಾವುದೇ ರೀತಿಯ ಅರ್ಪಣೆಯನ್ನು ಮಾಡಿದರೂ ಕೂಡ, ಯಾವುದೇ ರೀತಿಯ ಪೂಜಾ ವಿಧಾನವನ್ನು ಮಾಡಿದ್ರೂ ಕೂಡ, ನೀವು ಶಿವನನ್ನು ಆರಾಧನೆ ಮಾಡಿದ್ರೆ ಶಕ್ತಿಗೂ ಬ್ಲೆಸ್ಸಿಂಗ್ ಸಿಗುತ್ತೆ. ಶಕ್ತಿಯನ್ನು ಆರಾಧನೆ ಮಾಡಿದ್ರೆ ಶಿವನ ಶಕ್ತಿ ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ನೀವು ಈ ಥರ ಜರ್ನಿಯಲ್ಲಿ ಬಂದು ಹೆಚ್ಚು ಮೆಡಿಟೇಷನ್ ಮಾಡ್ತಾ ನಿಮ್ಮ ಟ್ವಿನ್ ಫ್ಲೇಮ್ ಜರ್ನಿಯನ್ನು ರನ್ನರ್ ಆ್ಯಂಡ್ ಚೇಸರ್ ಎನರ್ಜಿಯಿಂದ ಬೇಗ ಎನರ್ಜಿನ ಕಟ್ ಮಾಡಿಕೊಂಡು ನೀವು ನಿಮ್ಮನ್ನು ಕಂಪ್ಲೀಟ್ ಸೋಲ್ ಮಾಡ್ಕೊಳ್ಳೋದು. ಓಕೆನಾ? ಅರ್ಧ ಸೋಲ್ ಆಗಿರ್ತೀರಲ್ಲ ನೀವು. ಸೊ ನಿಮ್ಮನ್ನು ನೀವು ಕಂಪ್ಲೀಟ್ ಶಿವ ಅಂದರೆ ದೇವ್ರ ಎನರ್ಜಿ, ದೇವರ ಬ್ಲೆಸ್ಸಿಂಗ್ಸಿಂದ ಎನರ್ಜಿಯನ್ನು ಪಡ್ಕೊಂಡು ನಿಮ್ಮನ್ನು ನೀವು ಫುಲ್ ಮಾಡ್ಕೊಳ್ಳೋದು. ಓಕೆ, ಪೂರ್ತಿ ಆತ್ಮವನ್ನು ಮಾಡ್ಕೊಳ್ಳೋದು, ಪೂರ್ತಿ ಸೋಲನ್ನು ಮಾಡ್ಕೊಂಡಿದ್ದ ತಕ್ಷಣ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ರನ್ನರ್ ಆ್ಯಂಡ್ ಚೇಸರ್ ಎನರ್ಜಿ ಕಟ್ಟಾಗುತ್ತೆ. ಅದಾದಮೇಲೆ ನಿಮ್ಮ ರನ್ನರ್ ಯಾರಾಗಿರ್ತಾರೆ ಅವರಿಗೆ ಎನರ್ಜಿ ಫೀಲ್ ಆಗುತ್ತೆ. ಓಕೆ, ನೀವು ನಿಮ್ಮನ್ನು ಹೀಲ್ ಹೆಂಗೆ ಮಾಡ್ಕೊಳ್ತಿರ್ತೀರೋ ಹಾಗೆ ಅವ್ರಿಗೂ ಕೂಡ ಎನರ್ಜಿ ಸೆಂಡ್ ಆಗ್ತಾ ಇರುತ್ತೆ. ಓಕೆ, ನೀವು ಇಲ್ಲಿ ಯಾರೇ ಒಬ್ಬರು ಕೆಲಸ ಮಾಡಿದ್ರೂ ಕೂಡ ಇಬ್ಬರಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಚೇಸರ್ ಆಗಿದ್ದರೆ ಚೇಸ್ ಮಾಡೋದನ್ನು ಬಿಟ್ಬಿಡಿ. ನೀವೆಲ್ಲಿಗೆ ಸ್ಟಾಪ್ ಮಾಡ್ತೀರೋ ಅಲ್ಲಿಗೆ ರನ್ನರ್ ಕೂಡ ಹ್ಯಾಪಿಯಾಗಿರ್ತಾರೆ. ಆ್ಯಂಡ್ ಒಂದು ಸ್ವಾತಂತ್ರ್ಯ ಭಾವ ಫೀಲ್ ಆಗುತ್ತೆ. ನೀವು ಯಾವಾಗ ರನ್ನರ್ನ ಚೇಸ್ ಮಾಡೋದು ನಿಲ್ಲಿಸ್ಬಿಡ್ತೀರೋ ಆಟೋಮೆಟಿಕ್ಕಾಗಿ ನಿಮಗೊಂದು ಸ್ವಾತಂತ್ರ್ಯ ಎನರ್ಜಿ ಫೀಲ್ ಆಗುತ್ತೆ. ಕಂಪ್ಲೀಟಾಗಿ ನಿಮ್ಮನ್ನು ನೀವು ಮೆಂಟಲಿ, ಎಮೋಷ್ನಲಿ, ಫಿಸಿಕಲ್ ವೈಸು, ಸೋಲ್ ವೈಸು ಸ್ಟ್ರಾಂಗ್ ಮಾಡ್ಕೊಳ್ತೀರಾ. ಅವಾಗ ಸ್ಟ್ರಾಂಗ್ ಮಾಡ್ಕೊಂಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮ ಲೈಫ್ ಸ್ಟೈಲು ಕಂಪ್ಲೀಟಾಗಿ ಬೇರೆ ಬೇರೆ ಆಗುತ್ತೆ. ನೀವು ಈಗ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ
ನಿಮ್ಮ ಒಂದು ರೈಟ್ ಪಾರ್ಟು ಅಂಗ ಬೇರೆ ಥರ ಕಾಣ್ತಾ ಇರುತ್ತೆ, ಲೆಫ್ಟ್ ಪಾರ್ಟ್ ಅಂಗ ಬೇರೆ ಥರ ಕಾಣ್ತಾ ಇರುತ್ತೆ. ಸಾಮಾನ್ಯವಾಗಿ ನೀವೇನಾದರೂ ಸ್ವಲ್ಪ ಕಲರ್ ವ್ಯತ್ಯಾಸ ಅಥವಾ ಮುಖದ ಚೆಹರೆಯಲ್ಲಿ ಆಕಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದರೆ ಅದು ಕೂಡ ಟ್ವಿನ್ ಫ್ಲೇಮ್ ಜರ್ನಿಗೆ ರಿಲೇಟೆಡ್ ಇರುತ್ತೆ. ಆಮೇಲೆ ಥರ್ಡ್ ಜೆಂಡರ್ ಅಂತ ಕರಿತೀವಲ್ಲ, ಮಂಗಳಮುಖಿ ಅಂತ ಕರಿತೀವಲ್ಲ, ಅವರು ಕೂಡ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿರುವಂತಹ ವ್ಯಕ್ತಿಗಳು ಅಂತ ಕೂಡ ಕರಿಬೋದು ನಾವು. ಆಮೇಲೆ ಕೆಲವರು ಈಗ ಇತ್ತೀಚೆಗೆ ಅಂದರೆ ಸಲಿಂಗ ಕಾಮಿಗಳು ಅಂತ ಏನು ಕರಿತೀರಿ, ಸೊ ಅವರಲ್ಲೂ ಕೂಡ ಈ ಎನರ್ಜಿನೇ ಇರುತ್ತೆ. ಇಲ್ಲೇನಪ್ಪ ಅಂದರೆ ಫೆಮಿನೈನ್ ಎನರ್ಜಿ ಇರುತ್ತೆ ಅಂದ್ಕೊಳ್ಳಿ, ಆದರೆ ಫಿಸಿಕಲ್ ವೈಸ್ ಅವರು ಮಸ್ಕ್ಯುಲಿನ್ ಎನರ್ಜಿಯಲ್ಲಿ ಇರ್ತಾರೆ ಅಂದ್ಕೊಳ್ಳಿ. ನಾ ಹೇಳಿದ ಅರ್ಥ ಆಯ್ತಲ್ಲ. ಅಂದರೆ ಒಳಗಡೆ ಇರೋ ಶಕ್ತಿ ಎನರ್ಜಿ ಏನಿದೆ ಅದು ಫೆಮಿನೈನ್ ಎನರ್ಜಿ, ಅಂದರೆ ಸ್ತ್ರೀ ಶಕ್ತಿ ಎನರ್ಜಿ ಇರ್ತದೆ. ಆದರೆ ಬಾಡಿ ವೈಸು ಗಂಡ್ಮಗ ಆಗಿ ಹುಟ್ಟಿರ್ತಾನೆ. ಅದೇ ಇಲ್ಲೂ ಅಷ್ಟೇ, ಇಲ್ಲಿ ಒಳಗಡೆ ಶಿವನ ಎನರ್ಜಿ ಇರುತ್ತೆ, ಅಂದರೆ ಪುರುಷ ಶಕ್ತಿ ಎನರ್ಜಿ ಇರುತ್ತೆ. ಹೊರಗಡೆ ನೋಡಿದಾಗ ಬಾಡಿ ವೈಸು ಫೀಮೇಲ್ ಬಾಡಿ ಆಗಿರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸಲಿಂಗ ಕಾಮಿಗಳು ಆಗಿರೋಕ್ಕೆ ಕಾರಣ ಏನಪ್ಪ ಅಂದರೆ ಅವ್ರ ಒಳಗಿರುವ ಶಕ್ತಿಗಳ ಎನರ್ಜಿ ಬೇರೆ ಬೇರೆ ಇದ್ದಿರೋದ್ರಿಂದ. ಫಿಸಿಕಲ್ ವೈಸ್ ನೋಡುವಾಗ ಬೇರೆ ಥರ ಇರ್ತಾರೆ, ಒಳಗಿಂದ ಅವರ ಎನರ್ಜಿ ಬೇರೆ ಥರ ಇರುತ್ತೆ. ಇದು ಕೂಡ ಟ್ವಿನ್ ಫ್ಲೇಮ್ ಜರ್ನಿಗೆ ರಿಲೇಟೆಡ್ ಆಗಿರ್ತದೆ. ಈ ಟ್ವಿನ್ ಫ್ಲೇಮ್ ಜರ್ನಿ ಬಗ್ಗೆ ತುಂಬ ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ವಿಡಿಯೋ ಆಗುತ್ತೆ. ಸೊ ಅಷ್ಟೊಂದಂತೂ ಟೈಮ್ ಇಲ್ಲ. ನಿಮಗೆ ಹಾಗೂ ತಿಳ್ಕೊಬೇಕಂತಂದರೆ ತುಂಬ ವೀಡಿಯೋಸ್ಗಳು ಆಲ್ರೆಡಿ ಬೇರೆ ಬೇರೆ ಇದೆ, ಹಿಂದಿ ಲ್ಯಾಂಗ್ವೇಜಲ್ಲಿ, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇದೆ. ನೀವು ಅದನ್ನು ನೋಡ್ಕೋಬೋದು. ಗೂಗಲಲ್ಲೂ ಕೂಡ ಆಲ್ಮೋಸ್ಟ್ ಇದ್ದಿರ್ಬೋದು. ಗೂಗಲಲ್ಲಿ ನೀವು ಸರ್ಚ್ ಮಾಡಿ ನೋಡಿ. ಇಲ್ಲಿಗೆ ನನ್ನ ಈ ಒಂದು ಸಂಬಂಧವನ್ನು, ರಿಲೇಷನ್ಶಿಪ್ಪನ್ನು ಹೀಲಿಂಗ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗೂ ನಿಮ್ಗೆ ಏನಾದ್ರು ಟ್ವಿನ್ ಫ್ಲೇಮ್ ಜರ್ನಿಲಿ ಇದ್ದಿದ್ದೇ ಆಗಿದ್ದರೆ ಅದನ್ನು ಕ್ಲಿಯರ್ ಮಾಡ್ಕೋಬೋದು. ನೀವು ಸೋಲ್ಮೇಟ್ ಜರ್ನಿಲಿ ಇದ್ದೀರಾ ಅಥವಾ ಟ್ವಿನ್ ಫ್ಲೇಮ್ ಜರ್ನಿಲಿ ಇದ್ದೀರಾ ಅನ್ನೋದನ್ನು ಕೂಡ ನಾವು ಟ್ಯಾರೋ ರೀಡಿಂಗಲ್ಲಿ ತಿಳ್ಕೊಬೋದು. ಸೊ ನಿಮ್ಮ ಒಂದು ಎನರ್ಜಿ ಯಾವ ಥರ ಇದೆ ಅಂತ ನೋಡ್ಬೋದು. ನೀವು ಚೇಸರ ರನ್ನರ ಅಂತ ನೋಡ್ಬೋದು. ಅದಾದಮೇಲೆ ನೀವು ಹೇಗೆ ಹೀಲಿಂಗ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾವು ಟ್ಯಾರೋ ಅಲ್ಲಿ ನೋಡಿಕೊಂಡು ಕಲಿಬೋದು. ಯಾರಿಗೆಲ್ಲ ಆಸಕ್ತಿ ಇದೆ ನೀವು ಟ್ಯಾರೋ ಸೆಷನನ್ನು ಬುಕ್ ಮಾಡಿಕೊಂಡು ನಿಮ್ಮ ಎನರ್ಜೀಸ್ ಬಗ್ಗೆ ನೀವು ತಿಳ್ಕೊಬೋದು. ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋನ ಲೈಕ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ರೇಖಿ ವಿದ್ಯಾಲಯನ ಯಾವಾಗಲೂ ಸಪೋರ್ಟ್ ಮಾಡಿ. ನಾವೆಲ್ಲರೂ ಒಂದು ಸೋಲ್ಮೇಟ್ ಎನರ್ಜಿಯಲ್ಲೇ ಕನೆಕ್ಷನಲ್ಲೇ ಇದ್ದೀವಿ. ಹಾಗಾಗಿನೇ ಇವತ್ತು ನಾನು ಮಾತಾಡಿರೋ ಒಂದು ವಿಚಾರ ನಿಮ್ಗೆ ಅರ್ಥ ಆಗ್ತಾ ಇದೆ ಅನಿಸ್ತಾ ಇದೆ. ಈ ಒಂದು ಸಪೋರ್ಟ್ಗೆ ನಿಮ್ಮೆಲ್ಲರಿಗೂ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.